ಈಗ ನಾವು ದೇವರನ್ನು ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ ಅಂತ ಹಾಡು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಒಡನೆಲದು ದೃಷ್ಟಿ ಸುರಿಸ ಇಳಿದು ಬಾರಯ್ಯ. ಏಸಯ್ಯ ಒಡನೆಲದು
ಆತ್ಮನೇ, ಇಗೋ ನಮ್ಮನ್ನು ಕರ್ತನೆ ಏಸಯ್ಯ ಕಣ್ಣೀರಿನಿಂದ ತೊಳೆದು ಏಸಯ್ಯ ನಮ್ಮನ್ನು ಸಂತೈಸಿ ಅಪ್ಪ ನಮ್ಮನ್ನು ಬಲಪಡಿಸಿ ಅದನ್ನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ಏಸಯ್ಯ. ಇಗೋ ಕರ್ತನೆಯಪ್ಪ ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿರಿ ಅಂತ ಪ್ರಾರ್ಥಿಸುತ್ತೇವೆ ಏಸಯ್ಯ. ಕರ್ತನೆ ನೀವು ಆಳ್ವಿಕೆ ಮಾಡಿರಿ ಅಪ್ಪ. ಮುಂದಿನ ಆರಾಧನೆ ಭಾಗವನ್ನು ನೀವು ಆಶೀರ್ವದಿಸಿ ನಡೆಸಿರಿ. ಎಲ್ಲ ಸ್ತುತಿಯು ಘನವು ಮಹಿಮೆ ನೀವು ಒಬ್ಬರಿಸಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ ಎಂಬುದಾಗಿ. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಯಿಸುವ ಅಗ್ನಿಯೇ ಹೊತ್ತಿಸು ಜ್ವಾಲೆಯನ್ನು. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಯಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನ್ನು. ಪವಿತ್ರರೊಡನೆ ತುಂಬಿಸು ಶಕ್ತಿಯನ್ನು. ಸ್ವರ್ಗೀಯ ದಾನಗಳ ಸುರಿಸು ದಾಸರಲ್ಲಿ. ಪಾವನನೇ ಪರಮಾತ್ಮರೇ ಪಾವನಗೊಳಿಸೇನ. ಪಾವನನೇ ಪರಮಾತ್ಮರೇ ಪಾವನಗೊಳಿಸೇನ. ಭೂಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸೆಂದು. ಭೂಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸೆಂದು. ಪಂಚಶತಮಾದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತನೇ. ಪಂಚಶತಮಾದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತನೇ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು. ಪಾಲಿತಾನೆ ನೀವೆಯವ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು. ಪರಿಪಾಲಿಪನೆ ನೀವೆಯವ. ಪಾವನನೇ ಪರಮಾತ್ಮರೇ ಪಾವನಗೊಳಿಸೇನ. ಪಾವನನೇ ಪರಮಾತ್ಮರೇ ಪಾವನಗೊಳಿಸೇನ. ಮಳೆಯಾಗಿ ಕೃಪೆಗಳನ್ನು ನಮ್ಮಲ್ಲಿ ಸುರಿಸೆಂದು. ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸೆಂದು. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆಯ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆಯ ನೆರವೇರಿಸು. ಪಾವನನೇ ಪರಮಾತ್ಮರೇ ಪಾವನಗೊಳಿಸೇನ. ಪಾವನನೇ ಪರಮಾತ್ಮ
ಈ ದಾನಗಳ ಸುರಿಸು ಈ ದಾಸರಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೇನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೇನ. ಓ ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸೇನು. ಓ ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸೇನು. ಓ ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸೇನು. ಆಮೆನ್. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆಮೆನ್. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆಮೆನ್. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ನಮ್ಮ ಕೊರತೆಗಳು ನೀಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು. ಆಮೆನ್. ನೂತನ ಕೃಪೆಯಿಂದ ನನ್ನ ತುಂಬಿಸು. ಓ ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಸೇನನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಕಣ್ಣೀರಿಗೆ ಬದಲಾಗಿ ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಪರಮಾನಂದ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆಮೆನ್. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಸಂಧಿಸಲು, ಈ ಲೋಕವನ ಜಯಿಸಲು, ಸವಾಲನ್ನು ಸಂಧಿಸಲು, ಈ ಲೋಕವನ ಜಯಿಸಲು, ಸಂಬಂಧವು ಸ್ಥಿರಗೊಳ್ಳಲು, ನಮ್ಮ ಸಂಬಂಧವು ಸ್ಥಿರಗೊಳ್ಳಲು, ಸಮಾಧಾನ
ಮಹಿಮೆ ಚಲಿಸಲಪ್ಪ, ನಿನ್ನ ಮಹಿಮೆ ಚಲಿಸಲಪ್ಪ, ನಿನ್ನ ಮಹಿಮೆ ಚಲಿಸಲಿ, ನಿನ್ನ ಮಹಿಮೆ ಚಲಿಸಲಿ. ಮಹಿಮೆ 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 ಮಹಿಮೆ. ಓ ರಕ್ತಂ ಜಯಂ, ರಕ್ತಂ ಜಯಂ, ರಕ್ತಂ ಜಯಂ, ರಕ್ತಂ ಜಯಂ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಎಲ್ಲರೂ ಕರ್ತನ ನೋಡು. ಓ ಎದ್ದು ಬಂದ ಆದ್ಯಂತ ನೋಡಿ ಚಪ್ಪಾಳೆ ಗಟ್ಟಿಯಾಗಿ ಚಪ್ಪಾಳೆ ಹೊಡೆಯುತ್ತಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. 5 ಸೆಕೆಂಡ್ ಸ್ತುತಿ 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 ಸ್ತುತಿ. ಮಹಿಮೆ ಮಹಿಮೆ ಮಹಿಮೆ. ನಿನಗಿರುವುದನ್ನು ನೆನೆಸು. ಹೌದು ಕರ್ತನೆ. ಓ ಕುಟುಂಬಕ್ಕಾಗಿ ಸ್ತೋತ್ರ, ಓ ಸಭೆಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ವಾಕ್ಯಕ್ಕಾಗಿ ಸ್ತೋತ್ರ, ಓ ಕೆಲಸಕ್ಕಾಗಿ ಸ್ತೋತ್ರ, ನೀನು ಕೊಟ್ಟ ಜೀವಿತಕ್ಕಾಗಿ ಸ್ತೋತ್ರ, ಓ ನನ್ನೆಲ್ಲ ಮೇಲುಗಳಿಗಾಗಿ ಸ್ತೋತ್ರ, ನನ್ನೆಲ್ಲ ಆರೋಗ್ಯಕ್ಕಾಗಿ ಸ್ತೋತ್ರ, ಆಶೀರ್ವಾದಕ್ಕಾಗಿ ಸ್ತೋತ್ರ, ನೀನು ಕೊಟ್ಟ ಎಲ್ಲ ಉತ್ತಮವಾದವುಗಳಿಗಾಗಿ ಸ್ತೋತ್ರ ಎಂಬುದಾಗಿ. ಹಾಲೆಲೂಯಾ 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 ಹಾಲೆಲೂಯಾ. ಓ ಮಹಿಮೆ ಮಹಿಮೆ ಮಹಿಮೆ. ಸ್ತುತಿ ಮಾಡುವಾಗ, ಸ್ತೋತ್ರ ಮಾಡುವಾಗ ಬೇಡಿಗಳು ಕಳಿಸಿದಂತೆ ಯೇಸುವಿನ ನಾಮದಲ್ಲಿ ಓ ಎಲ್ಲ ಬೇಡಿಗಳು ಕಳಿಸಲ್ಪಡಲಯ್ಯ. ನಷ್ಟವೆಂಬ ಬೇಡಿಗಳು, ಇಕ್ಕಟ್ಟೆಂಬ ಬೇಡಿಗಳು, ಸೋಲು ಎಂಬ ಬೇಡಿಗಳು ಯೇಸು ನಾಮದಲ್ಲಿ ಕಳಿಸಲ್ಪಡಲಿ, ಯೇಸು ನಾಮದಲ್ಲಿ ಕಳಿಸಲ್ಪಡಲಿ. ಮಹಿಮೆ ಕರ್ತನೊಟ್ಟಿಗೆ ಜಯ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಓ ಸರ್ವಶಕ್ತನಾದ ದೇವರೇ, ಎಲ್ಲ ಮಹಿಮೆ ಎಲ್ಲ ಘನತೆ ಎಲ್ಲ ಸ್ತುತಿಯು ಯೇಸುವೇ ನಿಮಗೆ. ನನ್ನೇಸುವೇ ನಿಮಗೆ ಎಲ್ಲ ಮಹಿಮೆಯ ಎಲ್ಲ ಘನತೆ ಎಲ್ಲ ಸ್ತುತಿಯು ಯೇಸುವೇ ನಿಮಗೆ. ನನ್ನೇಸುವೇ ನಿಮಗೆ. ನೀನೊಬ್ಬನೇ ಸೃಷ್ಟಿ ಪಾಲಕ, ನೀನೊಬ್ಬನೇ ನಮ್ಮ ಪೋಷಕ, ನೀನೊಬ್ಬನೇ ಸೃಷ್ಟಿ ಪಾಲಕ, ನೀನೊಬ್ಬನೇ ನಮ್ಮ ಪೋಷಕ. ನಿಮ್ಮನ್ನಾರಾಧಿಸುವೆ, 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 ನಿಮ್ಮನ್ನಾರಾಧಿಸುವೆ. ಎಲ್ಲ ಮಹಿಮೆ ಎಲ್ಲ ಘನತೆ ಎಲ್ಲ ಸ್ತುತಿಯು ಯೇಸುವೇ ನಿಮಗೆ. ನನ್ನೇಸುವೇ ನಿಮಗೆ. ಪರಲೋಕ ರಾಜನು ನೀನೇ ಅಪ್ಪ, ಪರಿಶುದ್ಧ ದೇವರು ನೀನೇ ಅಪ್ಪ. ಪರಲೋಕ ರಾಜನು ನೀನೇ ಅಪ್ಪ, ಪರಿಶುದ್ಧ ದೇವರು ನೀನೇ ಅಪ್ಪ. ಪರಮ ತಂದೆಯು ನೀನೇ ಅಪ್ಪ, ಪರಮ ತಂದೆಯು ನೀವೇ ಅಪ್ಪ. ಆರಾಧನೆಯೋ ನಿನಗೆ ಅಪ್ಪ, ನನ್ನ ಆರಾಧನೆಯೋ ನಿನಗೆ ಅಪ್ಪ. ಓ ಎಲ್ಲ ಮಹಿಮೆ ಎಲ್ಲ ಗಣತೆ ಕರ್ತನೆ ಎಲ್ಲ ಸ್ತುತಿಯೋ ಯೇಸುವೇ ನಿಮಗೆ. ನನ್ನೇಸುವೇ ನಿಮಗೆ. ನನ್ನ ಕೋಟೆಯು ನೀನೇ ತಾನೇ, ನನ್ನ ಬಂಡೆಯು
ಯೇಸುವೇ ನಿಮಗೆ ಆದಿಯು ಅಂತ್ಯವೂ ನೀನೇ ತಾನೇ, ಅಲ್ಫಾ ಒಮೆಗವೂ ನೀನೇ ತಾನೇ, ಆದಿಯು ಅಂತ್ಯವೂ ನೀನೇ ತಾನೇ, ಅಲ್ಫಾ ಒಮೆಗವೂ ನೀನೇ ತಾನೇ, ಆದಿಯ ದೇವರು ನೀನೇ ತಾನೇ, ಆದಿಯ ದೇವರು ನೀನೇ ತಾನೇ, ಆರಾಧನೆಯೋ ನಿನಗೆ ತಾನೇ, ನನ್ನ ಆರಾಧನೆಯೋ ನಿಮಗೆ ತಾನೇ, ನನ್ನ ಆರಾಧನೆಯೋ ನಿಮಗೆ ತಾನೇ, ನನ್ನ ಆರಾಧನೆಯೋ ನಿಮಗೆ ತಾನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ, 10,000ದಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ, ಸಾರೋನಿನ ಪುಷ್ಪ ನಿತಂಗಿನ ತಾವರೆ, ನಿನ್ನನ್ನು ನಾ ಕಂಡಿರೆ, ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆನು, ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆನು, ಯೇಸುವೇ ನನ್ನೇಸುವೇ ನಿನಗೆ ಯಾರೂ ಇಲ್ಲ, ಯೇಸುವೇ ನನ್ನೇಸುವೇ ನಿನಗೆ ಯಾರೂ ಇಲ್ಲ, ಯೇಸುವೇ ನನ್ನೇಸುವೇ ನಿನಗೆ ಯಾರೂ ಇಲ್ಲ, ಯೇಸುವೇ ನನ್ನೇಸುವೇ ನಿನಗೆ ಯಾರೂ ಇಲ್ಲ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಅಪ್ಪ, ನಿಮ್ಮ ಕರುಣೆಗಾಗಿ ಸ್ತೋತ್ರ ಕರ್ತನೆ. ಈ ಆಲಯದ ವಿಷಯದಲ್ಲಿ ದೇವರೇ, ನೀವು ನಮಗೆ ಒಳ್ಳೆಯ ಒಂದು ಸುದ್ದಿಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಆಲಯದ ವಿಷಯದಲ್ಲಿ ಕರ್ತನೆ, ಎಷ್ಟೋ ಕಾಲಗಳಲ್ಲಿ ದೇವರೇ ಗೊಂದಲಗಳಲ್ಲಿರುವಾಗಲೂ ಚಿಂತಗಳಲ್ಲಿರುವಾಗಲೂ ಕರ್ತನೆ, ಅದಕ್ಕೆ ಸರಿಯಾದ ಒಂದು ತೀರ್ಮಾನದ ಕಡೆಗೆ ಬರುವಂತೆ ನೀ ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ನೆಮ್ಮದಿಯ ಬೆಳೆಯು ನಿಮಗೆ ದೊರೆಯುವುದು ಎಂದು ಹೇಳಿದ ಹಾಗೆ ದೇವರೇ, ವರ್ಷದ ಮೊದಲನೆಯ ದಿನಗಳಲ್ಲಿ ನಮಗೆ ನೆಮ್ಮದಿಯಾಗಿ ಸಭೆಯ ವಿಷಯದಲ್ಲಿ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಹಾಗೆಯೇ ಈ ಆಲಯದ ಸೌಂಡ್ ಪ್ರೂಫ್ ಮಾಡೋದ್ರ ಬಗ್ಗೆ, ಈ ಪುಲ್ಪಿಟ್ ಚೇಂಜ್ ಮಾಡೋದ್ರ ಬಗ್ಗೆ ಕರ್ತನೆ, ನಾವು ಕಾಲಗಳಾಗಿ ಮಾಡಿಕೊಂಡು ಬಂದ ಪ್ರಾರ್ಥನೆಯಲ್ಲಿ ದೇವರೇ ಅದಕ್ಕಾಗಿ
ನಿಜವಾಗಿಯೂ ದೇವರೇ ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅದಕ್ಕೊಂದು ಒಳ್ಳೆಯ ಒಂದು ಸಮಾಚಾರವನ್ನು ಬಂದಿದ್ದಕ್ಕಾಗಿ ಸ್ತೋತ್ರ. ದೇವರೇ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ. ದೇವರೇ ನಿಮ್ಮ ದಯೆಗಾಗಿ ಸ್ತೋತ್ರ. ಈ ಸಭೆಯ ಮೇಲೆ ನೀ ದಯ ತೋರಿ ನಡೆಸುವುದಕ್ಕಾಗಿ ಸ್ತೋತ್ರ. ಓ ನನ್ನ ದೃಷ್ಟಿಯು ನನ್ನ ಮನಸ್ಸು ಈ ಆಲಯದ ಮೇಲೆ ಇರುವುದು ಎಂದು ಹೇಳಿದ ಹಾಗೆ ಈ ಸಭೆಯ ಮೇಲೆ, ಸಭೆಯ ಮಕ್ಕಳ ಮೇಲೆ ದೇವರೇ ನಿಮ್ಮ ದೃಷ್ಟಿಯು, ನಿಮ್ಮ ಮನಸ್ಸು ಇಟ್ಟುದಕ್ಕಾಗಿ ಸ್ತೋತ್ರ. ಇನ್ನೂ ಅಧಿಕವಾಗಿ ದೇವರ ಮನಸ್ಸು ಈ ಸಭೆ ಮೇಲಿರಲಿ, ದೇವರ ದೃಷ್ಟಿ ಈ ಸಭೆ ಮೇಲಿರಲಿ. ಈ ಸಭೆಯ ಮಕ್ಕಳೆಲ್ಲರ ಜೀವನದಲ್ಲಿ ದೇವರೇ ಸೌಖ್ಯವು ಮತ್ತು ದೇವರ ಸೌಂದರ್ಯವು ಮತ್ತು ಆಶೀರ್ವಾದಗಳು ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ಈ ದಿನದಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನಿಮ್ಮ ಮುಂದೆ ವಾಕ್ಯಗಳ ಧ್ಯಾನಕ್ಕಾಗಿ ನಾವು ಬಂದಿರುವಾಗ ಕರ್ತನೆ ವಚನಗಳ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ದಾರಿ ನಡೆಸಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರೈಸ್ ಗಾಡ್, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ಬೇಗ ಕೆಲ ವಾಕ್ಯಗಳು ಧ್ಯಾನ ಮಾಡೋಣ. ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 8-9. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾರೆ, ನಾನು ಅವರ ಸಂಗಡ ವಾಸ ಮಾಡಲಿಕ್ಕಾಗಿ. ದೇವರಿಗೆ ಸ್ತೋತ್ರ. ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ. ಹಾಲೆಲೂಯಾ. ಈಗ ದೇವಾಲಯವನ್ನು ಕಟ್ಟಬೇಕೆಂದು ವಿಮೋಚನಕಾಂಡ ಪುಸ್ತಕದಲ್ಲಿ ದೇವರು ಮೋಶೆ ಮುಖಾಂತರ ಅಪ್ಪಣೆ ಕೊಡ್ತಾ ಇದ್ದಾರೆ. ಆದಿಯಲ್ಲಿ ಹಾಬೇಲನು ಮತ್ತು ಕಾಯೇನನು ದೇವರಿಗೆ ಯಜ್ಞ ಅರ್ಪಿಸಿದರು. ನಾವು ಸತ್ಯವೇದದಲ್ಲಿ ನೋಡುವಾಗ ಪ್ರಥಮವಾಗಿ ದೇವರಿಗೆ ಆರಾಧನೆ ಅರ್ಪಿಸಿದೆ, ಯಜ್ಞಾರ್ಪಣೆ ಮಾಡಿದ್ದು ನಾವು ನೋಡ್ತಾ ಇದ್ದೆ. ಅಲ್ಲಿ ಅವರು ದೇವರಿಗೆ ಸಿದ್ಧವಾದ ಒಂದು ಸ್ಥಳದಲ್ಲಿ ಆರಾಧನೆ ಅರ್ಪಿಸ್ತಾ ಇದ್ದರು, ಯಜ್ಞ ಅರ್ಪಿಸ್ತಾ ಇದ್ದರು. ಮತ್ತು ಅಬ್ರಹಾಮನ ಕಾಲ ಬರುವಾಗಲೂ ಅಬ್ರಹಾಮನು ಬರುವಂಥ ಮಾರ್ಗದ ಮಧ್ಯದಲ್ಲಿ ವೃಕ್ಷದ ಕೆಳಗಡೆ ಯಜ್ಞವೇದಿ ಕಟ್ಟಿ ದೇವರಿಗೆ ಯಜ್ಞ ಅರ್ಪಿಸ್ತಾ ಇತ್ತು. ಹಾಲೆಲೂಯಾ. ಮತ್ತು ದಿನಗಳು ಮುಂದೆ ಬರುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ಒಂದು ನಿವಾಸ ಸ್ಥಾನ ಕಟ್ಟಬೇಕು. ಹಾಲೆಲೂಯಾ. ಮೋಶೆ ಮುಖಾಂತರ ಹೇಳುವಾಗ ಅವರು ಒಂದು ಢೇರೆಗಳಿಂದಲೇ ಒಂದು ದೇವದರ್ಶನದ ಗೂಡಾರವನ್ನು ಅವರು ಸೃಷ್ಟಿ ಮಾಡಿದರು. ಗೋಡೆಗಳಿಂದಲ್ಲ, ಅದು ಕಲ್ಲು ಕಟ್ಟಿಬಿಟ್ಟು ಗೋಡೆ ಕಟ್ಟಿಕೊಂಡಲ್ಲ. ಯಾಕಂದರೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ವಿಮೋಚನಕಾಂಡ ಅಂದರೆ ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಅವರು ಪ್ರಯಾಣ ಮಾಡಿಕೊಂಡು ಬರ್ತಾ ಇದ್ದಾರೆ. ಆವಾಗ ಈ ಡೇರೆಗಳನ್ನು ಬಿಚ್ಚಿ ಅದನ್ನು ಮಡಿಚಿ ಅದನ್ನು ಹೊತ್ಕೊಂಡು ತಿರುಗಿ ಮತ್ತೆ ನಡ್ಕೊಂಡು ಹೋಗೋದು. ಹಾಲೆಲೂಯಾ. ಆದರೂ ದೇವರು ಹೇಳ್ತಾರೆ, ಇವರು ಪ್ರಯಾಣ ಮಾಡುವಾಗಲೂ ದೇವರು ಹೇಳ್ತಾರೆ, ಈ ಜನರ ಮಧ್ಯದಲ್ಲಿ ನಾನು ವಾಸ ಮಾಡಲಿಕ್ಕೆ ಒಂದು ವಾಸಸ್ಥಾನವನ್ನು ನೀ ಕಟ್ಟಿಸಬೇಕು ಅಂತ ಹೇಳ್ತಾರೆ. ಹಾಲೆಲೂಯಾ. ಜನರ ಮಧ್ಯದಲ್ಲಿ ದೇವರ ವಾಸ ಮಾಡಲಿಕ್ಕೆ ಎಷ್ಟು ಬಯಸುತ್ತಾರೆ ಎಂಬುದು ಮುಖ್ಯವಾಗಿದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರ ನಾಮದಲ್ಲಿ ದೇವರ ಮಕ್ಕಳಿಗೆ ಕೂಡಿ ಬರಲಿಕ್ಕಾಗಿ ಒಂದು ದೇವಾಲಯವನ್ನು ನಿರ್ಮಿಸೋದ ಬಗ್ಗೆ ದೇವರು ಯಾವಾಗಲೂ ಸಂತೋಷ ಪಡ್ತಾರೆ. ಹಾಲೆಲೂಯಾ. ಒಂದು ಮಾತು ನಾನು ಸೇರಿಸಿ ನಿಮಗೆ ಹೇಳ್ತೇನೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಒಂದು ದೇವರ ವಾಕ್ಯ ಇದೆ, ನೀವು ದೇವರ ಮಂದಿರವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ ಎಂದು ಹೇಳ್ತಾ ಇದ್ದಾರೆ. ಈಗ ನಾವೇ ಪ್ರತಿಯೊಬ್ಬರೂ ದೇವರ ಮಂದಿರಗಳಾಗಿದೆ. ಆಮೇನ್. ನಾವೆಲ್ಲರೂ ದೇವರಾತ್ಮನು ವಾಸ ಮಾಡುವ ದೇವರ ಮಂದಿರಗಳಾಗಿದೆ. ನಾವು ಎಫೆಸಿಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ದೇವರು ತನ್ನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಸಂಜಗಾರಕವಾಗಿ ಕೊಟ್ಟಿದ್ದಾರೆ. ಅಂದರೆ ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡಿ ದೇವರ ಗರ್ಭಗುಡಿಯಾಗಿದೆ ನಮ್ಮ ಹೃದಯ ಎಂಬುದು. ಹಾಲೆಲೂಯಾ.
ಅದನ್ನು ಮರೆಯದೆ ಆ ವಾಕ್ಯ ಇದೆ, ಆದರೂ ನಾವು ಹೇಳ್ತಾ ಇದ್ದಾರೆ ದೇವರು ಈ ದೇವರ ಮಂದಿರಗಳಾಗಿರುವಂಥ ದೇವರ ಮಕ್ಕಳುಗಳು ಒಟ್ಟಾಗಿ ಕೂಡಿ ಬರಲಿಕ್ಕಾಗಿ ಒಂದು ಸ್ಥಳವನ್ನು ಬೇಕಾಗಿದೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅವರು ವಾರದ ಮೊದಲನೆಯ ದಿವಸ ಸಭೆಯ ಆರಾಧನೆಗಾಗಿ ಅವರು ಕೂಡಿ ಬರ್ತಾ ಇದ್ದರು. ಅವರು ಕೂಡಿ ಬರುವಾಗ ಆ ಕೂಡಿ ಬರುವಂಥ ಸ್ಥಳಕ್ಕೆ ಅವರು ದೇವರ ಆಲಯವಾಗಿ ಅದನ್ನು ಪ್ರತಿಷ್ಠೆ ಮಾಡಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದರು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಒಂದು ದೇವಾಲಯವನ್ನು ನೀವು ಕಟ್ಟಬೇಕು, ಆದರೆ ಆ ದೇವಾಲಯದಲ್ಲಿ ಇರುವಂಥವರು ಕೂಡ ದೇವರ ಆಲಯವಾಗಿದೆ. ಹಲ್ಲೆಲೂಯಾ. ಏನಕ್ಕಾಗಿ ದೇವಾಲಯ ಕಟ್ಟೋದು? ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಲಿಕ್ಕಾಗಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ದೇವರೇ ನಮ್ಮ ಸಂಗಡ ಇದ್ದರೆ ನಮಗೆ ಎಷ್ಟು ಅನುಕೂಲವಾಗಿರುತ್ತದೆ, ಹೌದಲ್ವಾ? ನಾವು ದೇವರೇ ನೀವೆಲ್ಲಿದ್ದೀರಾ ಎಂದು ಕೇಳುವಾಗ ದೇವರು ಹೇಳ್ತಾರೆ, ಅಯ್ಯೋ ಎಲ್ಲೂ ಇಲ್ಲ, ನಿಮ್ಮ ಮಧ್ಯದಲ್ಲೇ ಇರಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಧ್ಯದಲ್ಲಿ ಇರಲಿಕ್ಕಾಗಿ ಒಂದು ದೇವಾಲಯವನ್ನು ಕಟ್ಟು ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ನಾನು ಹೇಳುವ ಮಾದರಿಯ ಪ್ರಕಾರ ಅದನ್ನು ಮಾಡಬೇಕು. ನಾನು ಹೇಳುವ ಮಾದರಿಯ ಪ್ರಕಾರ ಅದರಲ್ಲಿರುವಂಥ ಒಂದೊಂದು ವಸ್ತುಗಳು, ಆ ಸಾಮಾನುಗಳು ಇಡಬೇಕು ಎಂದು ದೇವರು ಹೇಳ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಮ್ಮದು ಆಲಯವನ್ನು ಕಟ್ಟಿ ಈಗ ನಾವು ಲೆಕ್ಕ ನೋಡಿದರೆ ನಾವು ಬಾಡಿಗೆ ಮನೆಯಲ್ಲಿ ಇರುವಾಗ ನಮಗೆ ಅಲ್ಲಿ ಪಕ್ಕದಲ್ಲಿ ಒಂದು ಪ್ರೇಯರ್ ಹಾಳು ಅವರೇ ಕಟ್ಟಿಕೊಟ್ಟಿದ್ದರು. ಹಲ್ಲೆಲೂಯಾ. ನಾವಿರುವ ಮನೆ ಚಿಕ್ಕದಾಗಿರುವಾಗ ನಾವು ಹೇಳಿದೆ, ಪಕ್ಕದಲ್ಲಿ ಇನ್ನೊಂದು ಮನೆ ಕೂಡ ಬಾಡಿಗೆಗೆ ತಕ್ಕೊಂಡು ನಾವು ಇರಲಿಕ್ಕೆ ಫಸ್ಟು ಇರುವ ಮನೆಯಲ್ಲೇ ಹಾಳಲ್ಲೇ ಪ್ರೇಯರ್ ಸ್ಟಾರ್ಟ್ ಮಾಡಿದರು. ಆಮೇಲೆ ಅಲ್ಲಿ ಎಲ್ಲರಿಗೂ ಕೂತ್ಕೊಳ್ಳಿಕ್ಕಾಗದಿರುವಾಗ ನಾವು ಪಕ್ಕದಲ್ಲಿ ಇನ್ನೊಂದು ಮನೆ ಕೂಡ ಬಾಡಿಗೆ ಕೇಳಿಕೊಂಡು ಅವರು ಹೇಳಿದೆ, ಆ ಮನೆಯದು ಮಧ್ಯದಲ್ಲಿರುವ ಗೋಡೆಗಳೆಲ್ಲ ಈಗ 7 ಅಡಿಗೆ ಹೈಟು, ನಮ್ಮ ತಲೆಯಷ್ಟು ಹೈಟೇ ಇರುವುದು, ಮೇಲೆಗಂಡೆ ಹೋಗಿಲ್ಲ. ಅದಕ್ಕೆ ನಾವು ಅವ್ರಿಗೆ ಹೇಳಿದೆ, ಈ ಮಧ್ಯದಲ್ಲಿರುವ ಗೋಡೆ ಎಲ್ಲ ನಾನು ತೆಗೆದು ಬಿಡ್ತೀನಿ, ಆಮೇಲೆ ನಾವು ಮನೆ ಖಾಲಿ ಮಾಡುವಾಗ ನಿಮಗೆ ನಾವೇ ಖರ್ಚು ಮಾಡಿ ನಿಮಗೆ ಕಟ್ಟಿಕೊಡ್ತೀನಿ ಅಂತ ಹೇಳಿದೆ. ಆವಾಗ ಅವರು ಹೇಳಿದರು, ಇರೋದು ಯಾಕೆ ಹೊಡಿಬೇಕು, ಪಕ್ಕದಲ್ಲಿ ಸೈಡಲ್ಲಿ ಖಾಲಿ ಜಾಗ ಇದೆಯಲ್ಲ ಅದೇ ನಿಮಗೆ ಕಟ್ಟಿಕೊಡ್ತೀನಿ ಅಂತ ಹೇಳಿದರು. ಹಾಗೆ ಲೆಕ್ಕ ನೋಡಿದರೆ ನಮ್ಮದು ಫಸ್ಟ್ ಪ್ರೇಯರ್ ಹಾಲ್ ಅಲ್ಲೇ ನಾವು ಪ್ರಾರಂಭಿಸಿದ್ದು. ಹಲ್ಲೆಲೂಯಾ. ಅಲ್ಲಿಂದ ನಾವು 2006 ತನಕ ಅಲ್ಲೇ ಇದೆ. 2002ನಿಂದ 2006 ತನಕ ಅಲ್ಲಿದೆ. 2006ರಲ್ಲಿ ಜಾಗ ತಗೊಂಡು ನಾವು ಕೆಳಗಡೆ ಚರ್ಚೆ ಕಟ್ಟಿ 2007 ಜೂಲೈ 22ಕ್ಕೆ ಇನಾಗ್ರೇಷನ್ ಮಾಡಿ ಬಂದಿದೆ. ಹಲ್ಲೆಲೂಯಾ. ಅಲ್ಲಿ ಆಲಯ ಕಟ್ಟಿ ನಾವು ಆವತ್ತು ದೇವರೇ ನಮಗೆ ಈ ರೀತಿಯಾಗಿ ಒಂದು 12 ಅಡಿ ಅಗಲ 30 ಅಡಿ ಉದ್ದದಲ್ಲಿರುವಂಥ ಒಂದು ಆಲಯ ಸಿಕ್ಕುವಾಗ ದೇವರೇ ಇದೇ ನಮಗೆ ಸ್ವರ್ಗ ಅಂತ ಥರ ಸ್ತೋತ್ರ ಮಾಡಿದರು. ಆದರೆ ಅದರಲ್ಲಿ ನಾವು ಜಾಗ ಸಾಕಾದಿರುವಾಗ 2011ರಲ್ಲಿ ನಾವು ಮತ್ತೆ ಆಲಯ ದೊಡ್ಡದು ಮಾಡಬೇಕಂದ ನಾವು ಪ್ರಾರಂಭಿಸಿ, ಆ 2011ರಲ್ಲಿ ಪ್ರಾರಂಭಿಸಿ 2012 ಏಪ್ರಿಲ್ ತಿಂಗಳಲ್ಲಿ ಈ ಆಲಯವನ್ನು ಪ್ರತಿಷ್ಠೆ ಮಾಡಲಿಕ್ಕಾಯಿತು. ನಮ್ಮ ಸಭೆಯ 3ನೆಯ ಬೆಳವಣಿಗೆಯಲ್ಲಿ ಈ ಚರ್ಚಾಯಿತು. ಈಗ ಲೆಕ್ಕ ನೋಡಿದರೆ 4ನೇ ಬೆಳವಣಿಗೆ ಇದು. ಇನ್ನು ಇದನ್ನು ಮುಂದುವರಿಸಿ ಇದನ್ನು ಅಪ್ಸ್ಟೇರ್ ಮಾಡೋದು, ಇದು ದೇವರು ಈ ಸಭೆಯ ಬೆಳವಣಿಗೆಯಲ್ಲಿ ದೇವರು ಕೊಟ್ಟ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿ ಇರುವಾಗ ಈ ಬೆಳವಣಿಗೆಗಳಾಗೋದು. ದೇವರು ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತೇನೆ. ದೇವರು ಮಧ್ಯದಲ್ಲಿ ವಾಸ ಮಾಡುವಾಗ ಅದರಲ್ಲಿ ಅಭಿವೃದ್ಧಿ ಕಾಣುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ನಾವು 22ನೇ ವಾಕ್ಯ ನೋಡಿ, ಅದೇ ಅಧ್ಯಾಯ 22ನೇ ವಾಕ್ಯ ನೋಡುವಾಗ, ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಹಲ್ಲೆಲೂಯಾ. ದೇವರ ಆಲಯವನ್ನು ಕಟ್ಟು, ನಾನು ಅದರಲ್ಲಿ ವಾಸ ಮಾಡುತ್ತೇನೆ, ಮತ್ತೆ ನಿಮಗೆ ಅಲ್ಲಿ ದರ್ಶನವನ್ನು ದಯಪಾಲಿಸುತ್ತೇನೆ. ಹಲ್ಲೆಲೂಯಾ. ಈ ಆಲಯವನ್ನು ದೇವರು ಕೊಟ್ಟು, ನಾವು ಈ ಆಲಯದಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟು ದೇವರದಲ್ಲಿ ವಾಸ ಮಾಡಿ ಈ ದೇವಾಲಯದಲ್ಲಿ ಪ್ರಾರ್ಥಿಸುವಾಗ ದೇವರು ನಮಗೆ ದರ್ಶನಗಳನ್ನು ಕೊಡುವನಾಗಿರುತ್ತಾನೆ. ನಮ್ಮೊಂದಿಗೆ ದೇವರು ಮಾತನಾಡುವನಾಗಿರುತ್ತಾನೆ.
ನಮಗೆ ಮುಂದೆ ಬೇಕಾದ ಕಾರ್ಯಗಳನ್ನು ತಿಳಿಸಿಕೊಡುವನಾಗಿರುತ್ತಾನೆ. ಹಾಲೆಲೂಯಾ. ದೇವರೇ, ಅದಕ್ಕೊಂದು ಆಲಯ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಈ ಆಲಯವನ್ನು ಮತ್ತಷ್ಟು ಈಗ ಅದನ್ನು ಶೃಂಗಾರಪಡಿಸಿ ಸುಂದರ ಮಾಡಿ ಕೊಡುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಜೀವನದ ಬಗ್ಗೆ ನಮಗೆ ಪ್ರಕಟಣೆಗಳಾಗಬೇಕು. ಓದುವ ಮಕ್ಕಳು ಮೊದಲುಗೊಂಡು ನಿಮ್ಮ ಬಗ್ಗೆ ನಿಮಗೆ ದರ್ಶನ ಸಿಕ್ಕಬೇಕು. ನಾನು ಪೊಲೀಸ್ ಆಗ್ತೀನಿ, ನಾನು SI ಆಗ್ತೀನಿ ಅಂತ ಹೇಳೋದಲ್ಲ. ದೇವರು ದರ್ಶನ ಕೊಡಬೇಕು, ಏನಾಗಲಿಕ್ಕಿದೆ ಎಂಬುದು. ಅದಕ್ಕೆ ಪ್ರೇಯರ್ ಮಾಡಬೇಕು. ಈ ಆಲಯದಲ್ಲಿ ಪ್ರಾರ್ಥಿಸುವಾಗ ದೇವರು ದರ್ಶನ ಕೊಡ್ತಾರೆ. ಮುಂದೆ ಏನಾಗಬೇಕು ಅಂತ ದೇವರು ಹೇಳಿಕೊಡ್ತಾರೆ. ಎಲ್ಲಿ ಜಾಗ ತಗೊಳ್ಬೇಕು ಅಂತ ಹೇಳ್ತಾರೆ, ಹೆಂಗೆ ಮನೆ ಕಟ್ಟಬೇಕು ಅಂತ ಹೇಳ್ತಾರೆ, ಯಾವ ಗಾಡಿ ತಗೊಳ್ಬೇಕು ಅಂತ ದೇವರು ಹೇಳ್ತಾರೆ. ಹಾಲೆಲೂಯಾ. ಹೇಗೆ ಬದುಕಬೇಕು ಅಂತ ಹೇಳಿಕೊಡ್ತಾರೆ. ಇದು ಪಾಪ, ಇದು ಮಾಡಬೇಡ ಅಂತ ದೇವರು ಹೇಳಿಕೊಡ್ತಾರೆ. ನಿನ್ನ ಸ್ವರ್ಗಕ್ಕಿರುವ ಮಾರ್ಗ ಇದು ಅಂತ ಹೇಳಿಕೊಡ್ತಾರೆ. ಹಾಗೆ ದೇವರು ನಮಗೆ ದರ್ಶನವೇ ಪಾಲಿಸುತ್ತಾರೆ. ಹಾಲೆಲೂಯಾ. ಹಾಗೆ ದರ್ಶನಗಳೊಂದಿಗೆ ಮುಂದೆ ಸಾಗುವಾಗೆ ನಮಗೂ ದೇವರಿಗೂ ಇರುವಂಥ ಲಿಂಗು ಸರಿಯಾಗಿರುತ್ತದೆ. ಆ ಲಿಂಗಲ್ಲಿ ಈ ಭೂ ಪ್ರಯಾಣವನ್ನು ಮುಗಿಸಿ ನಾವು ಅಪ್ಪನ ಮನೆಗೆ ಹೋಗಿ ಸೇರಿಕೊಳ್ಳುವುದು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿಯೂ ಸಂತೋಷ, ಅಲ್ಲಿಯೂ ಸಂತೋಷ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರ ಆಲಯದಲ್ಲಿ ಬಂದು ದೇವರ ಆಲಯದಲ್ಲಿ ದರ್ಶನವನ್ನು ಬಯಸಿ ಆ ದೇವರ ಆಲೋಚನೆ ಪ್ರಕಾರ ಮುಂದೆ ಹೋಗುವಾಗ ನಮಗೆ ಇಲ್ಲಿಯೂ ಸುಖ, ಅಲ್ಲಿಯೂ ಸುಖ. ಹಾಲೆಲೂಯಾ. ಸೈತಾನಿಕ ಕಷ್ಟ ಆಗುತ್ತೆ. ಇವನೇನು ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ, ಇವನಿಗೇನು ತೊಂದರೆ ಕೊಡಲಿಕ್ಕಾಗಲ್ಲ ಅಂತ ಅವನಿಗೆ ಕಷ್ಟ ಆಗುತ್ತದೆ. ಅವನಿಗೆ ಕಷ್ಟ ಕೊಡಬೇಕು. ಹಾಲೆಲೂಯಾ. ಕಷ್ಟ ಕೊಟ್ಟು ಏನು ಮಾಡಬೇಕು? ಜೊತೆ ಇಟ್ಕೊಳ್ಳೋದು, ತುಳಿಯಬೇಕು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಪ್ರಿಯ ದೇವರ ಮಕ್ಕಳಿರ, ದೇವರ ಆಲಯ ಕಟ್ಟೋದರಲ್ಲಿ ನಿಮ್ಮ ಮನಸ್ಸು ಸಿದ್ಧವಾಗಲಿ. ಯಾಕೆ ನಾನು ಈ ವಾಕ್ಯ ನಿಮಗೆ ಹೇಳೋದು ಅಂತ ಹೇಳಿದರೆ, ನಾವು ದೇವರ ಆಲಯದ ಕೆಲಸ ಕಾರ್ಯಗಳಿಗೆ ಪ್ರಾರಂಭವಾಗುವಾಗ ಅವರು ಈಗ ನೆಹಮ್ಯನು ಗೋಡೆ ಕಟ್ಟಲಿಕ್ಕೆ ಹೋಗುವಾಗ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಅವರು ಈ ಒಳ್ಳೆಯ ಕೆಲಸಕ್ಕೆ ಅವರು ಮನಸ್ಸು ಮಾಡಿದರು. ಹಾಲೆಲೂಯಾ. ಅಂತ ನಾವೆಲ್ಲರೂ ಫಸ್ಟು ಮನಸ್ಸು ಮಾಡಬೇಕು. ಮನಸ್ಸು ಬಂದರೆ ಕೈ ಮುಂದೆ ಬರುತ್ತದೆ, ಕಾಲು ಮುಂದೆ ಬರುತ್ತದೆ, ಶರೀರ ಮುಂದೆ ಬರುತ್ತದೆ. ಹಾಲೆಲೂಯಾ. ಮನಸ್ಸಿಲ್ಲದರೆ ಯಾರಾದರೂ ಮಾಡಪ್ಪ, ನನ್ನ ಕೈಲೇನಾಗಲ್ಲ. ಮನಸ್ಸಿದ್ದರೆ ಹೌದು ಬನ್ನಿ ಮಾಡೋಣ ಎಂದಿರುತ್ತದೆ. ಅದಕ್ಕೆ ಮನಸ್ಸು ಬರಲಿ. ಯಾಕಂದರೆ ದೇವರ ಆಲಯ ಕಟ್ಟುವಾಗ ಒಂದು, ದೇವರ ಅದರ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಎರಡು, ದೇವರ ಅದರಲ್ಲಿ ದರ್ಶನ ಕೊಡ್ತಾನೆ. ಸರಿ, ಜೊತೆಯಲ್ಲಿ ನಾವು ಮತ್ತೆ ಓದೋಣ. 1 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಆತನು ಅವನಿಗೆ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ. ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲಿರುವವು. ನೀನು ನಿನ್ನ ತಂದೆಯಾದ ದಾವೀದನಂತೆ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಂಡು ನನ್ನ ಆಜ್ಞಾವಿಧಿ ನ್ಯಾಯಗಳನ್ನು ಕೈಕೊಳ್ಳುತ್ತಾ ಬರುವುದಾದರೆ ಇಸ್ರಾಯೇಲ್ಯರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. 3ನೇದಾಗಿ ಹೇಳ್ತಾ ಇದೆ, ಸೊಲೊಮೋನನು ದೇವಾಲಯವನ್ನು ಕಟ್ಟಿದ ಬಗೆ. ಈಗ ನಾವು ವಿಮೋಚನಕಾಂಡದಲ್ಲಿ ಮೋಶೆಗೆ ದೇವದರ್ಶನ ಗೂಡಾರ ಮಾಡಲಿಕ್ಕೆ ಹೇಳಿದೆ. ಮತ್ತು ಸೊಲೊಮೋನನ ಕಾಲ ಬರುವಾಗ ಕಲ್ಲುಗಳಿಂದ ಪರ್ಮಂಡಾದ ದೇವಾಲಯ ಕಟ್ಟಿದ್ದಾರೆ. ಆ ದೇವಾಲಯ ಕಟ್ಟಲಿಕ್ಕಾಗಿ ದಾವೀದನು ಮುಂದೆ ಬಂದಿದೆ. ಆದರೆ ದಾವೀದನ ಕೈಯಲ್ಲಿ ಮಾಡದೆ ದೇವರು ಸೊಲೊಮೋನನ ಕೈಯಲ್ಲಿ ಮಾಡಿಸಿದೆ. ಸೊಲೊಮೋನನ ದೇವಾಲಯವನ್ನು ಕಟ್ಟಿ ಮುಗಿಯುವಾಗ ಹೇಳ್ತಾ ಇದ್ದಾರೆ, ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ನನ್ನ ಮನಸ್ಸು ಪ್ರತಿದಿನವೂ ಅದರ ಮೇಲಿರುವುದು. ಹಾಲೆಲೂಯಾ. ದೇವರ ಆಲಯವನ್ನು ಕಟ್ಟಿ ಪ್ರತಿಷ್ಠೆ ಮಾಡುವಾಗ ನನ್ನ ನಾಮದ ಮಹಿಮೆಯಲ್ಲಿ ಇರುತ್ತದೆ. ಹಾಲೆಲೂಯಾ. ದೇವರ ನಾಮದ ಮಹಿಮೆ ವಾಸಿಸುವ ಸ್ಥಳವಾಗಿರುತ್ತೆ ಆಲಯ. ನೀವು ಈ ಆಲಯದ ಒಳಗಡೆ ಬರುವಾಗ ದೇವರ ಮಹಿಮೆಯನ್ನು ನೀವು ತುಂಬಿಸಿಕೊಳ್ಳುವರಾಗಿರಿ.
ನೀವು ದುಃಖದಲ್ಲಿಯೋ ಸಂಕಟಗಳಲ್ಲಿಯೋ ಇದರೊಳಗಡೆ ಬರುವಾಗ, ಇದರಲ್ಲಿ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಹೋಗುವಾಗ, ದೇವರ ನಾಮದ ಮಹಿಮೆಯಿಂದ ನೀವಿಲ್ಲಿಂದ ಸಮಾಧಾನವಾಗಿ ಹೋಗುವಂತೆ ಮಾಡ್ತಾರೆ. ಹಾಲೆಲೂಯಾ. ದೇವರು ಹೇಳ್ತಾರೆ, ನನ್ನ ನಾಮದ ಮಹಿಮೆ ಇದರಲ್ಲಿ ವಾಸವಾಗಿ ಇರುವುದು. ಹಾಲೆಲೂಯಾ. ನನ್ನ ದೃಷ್ಟಿಯು ನನ್ನ ಮನಸ್ಸು ಇದರಲ್ಲಿ ಇರುವುದು. ಯೆಹೋವನ ಕಣ್ಣು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ತನ್ನಲ್ಲಿ ಯಥಾರ್ಥ ಚಿತ್ತರನ್ನು ಹುಡುಕಿ ರಕ್ಷಿಸಲಿಕ್ಕೆ ಹುಡುಕುತ್ತಾ ಇದ್ದಾರೆ. ದೇವರ ದೃಷ್ಟಿ ಇದರಲ್ಲಿ ಇರುವುದೇನು ಗೊತ್ತಾ? ಯಾರು ನನ್ನ ಕಡೆಗೆ ತಿರುಗಿ ನನ್ನ ಸಹಾಯವನ್ನು ಎದುರು ನೋಡ್ತಾ ಇದ್ದಾರೆ, ನನ್ನ ಆಶೀರ್ವಾದಕ್ಕೆ ಬಯಸ್ತಾ ಇದ್ದಾರೆ ಎಂದ ದೇವರು ಹುಡುಕ್ತಾ ಇದ್ದಾರೆ ಎಂದೆ. ಹಾಲೆಲೂಯಾ. ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆ, ದೇವರು ಯಾರು ನನ್ನ ಕಡೆಗೆ ಗಮನ ಕೊಡ್ತಾರೆ, ನನ್ನ ಸಹಾಯಕ್ಕಾಗಿ ಯಾರು ಬೇಡಿಕೊಳ್ಳುತ್ತಾ ಇದ್ದಾರೆ ಎಂದ ಹುಡುಕುತ್ತಾ ಇದ್ದಾರೆ. ಹಾಲೆಲೂಯಾ. ಈಗ ಬಸ್ ಸ್ಟಾಪಲ್ಲಿ ಬಸ್ಸು ಬರುವಾಗ ಈಗೆಲ್ಲ ಇದರಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತದೆ ಅಲ್ವಾ? ಆವಾಗ ಬಸ್ ಸ್ಟಾಪಲ್ಲಿರುವವರು ಕಣ್ಣು ಬಸ್ಸಿನ ಬೋರ್ಡ್ ಮೇಲೆ ಇರಿದೆ, ಯಾವಾಗ ನಾವು ಹೋಗಬೇಕಾದ ಕಡೆಗೆ ಇದೆಯಾ ಅಂದಿದೆ. ಹಾಲೆಲೂಯಾ. ಈಗ ದೃಷ್ಟಿಸಿ ನೋಡ್ತಾ ಇದೆ, ನಾನು ಹೋಗಬೇಕಾದ ಜಾಗಕ್ಕೆ ಇರುವಂಥ ಬಸ್ ಬರ್ತಾ ಇದೆ ಅಂತ ಬೋರ್ಡ್ ನೋಡ್ತಾ ಇದೆ. ಹಾಲೆಲೂಯಾ. ಅದೇ ಥರ ದೇವರು ಹುಡುಕ್ತಾ ಇದ್ದಾರೆ, ಯಾರು ನನ್ನ ಕಡೆಗೆ ದೃಷ್ಟಿ ಇಟ್ಟುತ್ತಾ ಇದೆ ಎಂದು ನೋಡ್ತಾ ಇದ್ದಾರೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹುಡುಕ್ತಾ ಇದ್ದಾರೆ, ಯಾರು ನನ್ನ ಸಹಾಯ ಕೇಳ್ತಾ ಇದೆ ಅಂತ. ದೇವರಿಗೆ ಮಹಿಮೆಯಾಗಲಿ. ಈ ಆಲಯದಲ್ಲಿ ನಾವು ದೇವರನ್ನು ಹುಡುಕೋದಕ್ಕಿಂತ ಮುಂಚೆ ದೇವರು ನಮ್ಮನ್ನು ಹುಡುಕ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಯಾರಿಗೆ ಸಹಾಯ ಬೇಕು ಅಂತ. ದೇವರಿಗೆ ಸ್ತೋತ್ರ. ನನ್ನ ದೃಷ್ಟಿಯು ನನ್ನ ಮನಸ್ಸು ಅಲ್ಲಿ ಇರೋದು, ಮತ್ತು ನಿನ್ನ ತಂದೆಯಾದ ದಾವೀದನೆಂದೇ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಳ್ಳುವುದಾದರೆ ನಿನ್ನ ಸಿಂಹಾಸನವು ಸ್ಥಿರವಾಗಿರುವುದು. ಹಾಲೆಲೂಯಾ. ನಮ್ಮ ಜೀವನ ಅದು ಸ್ಟಡಿಯಾಗಿ ಇರುವುದು, ನಮ್ಮ ಜೀವನ ಅದು ಆಶೀರ್ವಾದವಾಗಿ ನೆಲೆಗೊಳ್ಳುವುದು. ಹಾಲೆಲೂಯಾ. ಸ್ಥಿರವಾಗಿ ನಿಲ್ಲುವುದು. ಒಂದು ಸಮಯ ಆಶೀರ್ವಾದ, ಇನ್ನೊಂದು ಸಮಯ ಸೋಲು, ಆವತ್ತು ಮೊನ್ನೆ ಚೆನ್ನಾಗಿದ್ರು ಆಮೇಲೆ ಕಷ್ಟ, ಮತ್ತು ಹಂಗೆ ಅಲ್ಲ, ಸ್ಥಿರವಾಗಿರುವುದು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇಂದ ಪ್ರಿಯ ದೇವರ ಮಕ್ಕಳಿರ ನಾವು ಈ ಆಲಯದ ಕಡೆಗೆ ನೀ ಗಮನ ಕೊಡುವಾಗ, ಈ ಆಲಯದ ವಿಷಯಗಳಲ್ಲಿ ಈ ಕೆಲಸಗಳಿಗೆ ಪ್ರಾರಂಭ ಮಾಡುವಾಗ ಇದನ್ನು ನೆನೆಸಿಕೊಳ್ಳಬೇಕು. ಹೌದು, ದೇವರ ಆಲಯದಲ್ಲಿ ದೇವರ ಮಹಿಮೆ ಇರುತ್ತೆ. ನಾನು ಅದರ ಮಧ್ಯದಲ್ಲಿ ವಾಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ನನ್ನ ದೃಷ್ಟಿಯು ನನ್ನ ಕಣ್ಣು ಅದರಲ್ಲಿ ಇದೆ ಎಂದು ಹೇಳಿದ್ದಾರೆ. ದೇವರು ಈ ಸ್ಥಳದಲ್ಲಿ ನನಗೆ ದರ್ಶನ ಕೊಡಲಿಕ್ಕೆ ಇದೆ. ಅಂದರೆ ಈ ಆಲಯ ಎಷ್ಟಕ್ಕೂ ಅದು ಶ್ರೇಷ್ಠವಾಗಿರಬೇಕು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಅದರ ಜೊತೆಯಲ್ಲಿ ಅದೇ 1 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 12-13. ಯೆಹೋವನು ಸೊಲೊಮೋನನಿಗೆ, ನೀನು ಈಗ ಒಂದು ಆಲಯವನ್ನು ಕಟ್ಟಿಸುತ್ತಿರುತ್ತೀಯಷ್ಟೇ. ನೀನು ನಿನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನನ್ನು ಕುರಿತು ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಕೈಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು ಎಂದು ಹೇಳಿದನು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾರೆ, ನೀ ದೇವಾಲಯವನ್ನು ಕಟ್ಟಿ ಮುಗಿಸಿದೆಯಲ್ಲ. ಹಾಲೆಲೂಯಾ. ನೀ ಕಟ್ಟಿ ಮುಗಿಸಿದರಿಂದ ನಿನ್ನ ತಂದೆಯಾದ ದಾವೀದನಿಗೆ ಕೊಟ್ಟ ವಾಗ್ದಾನ ನಿನಗೆ ನೆರವೇರಿಸಿಕೊಡುತ್ತೇನೆ. ಹಾಲೆಲೂಯಾ. ನಾವೀ ಆಲಯವನ್ನು ಕಟ್ಟಿ ಇಲ್ಲಿ ತನಕ ಆಗಿದೆ, ಇನ್ನು ಇದು ಮತ್ತು ಮುಂದುವರಿಸಿ ನಾವಿದನ್ನು ಕಟ್ಟಿ ಮುಗಿಸುವಾಗ ದೇವರು ಹೇಳ್ತಾ ಇದ್ದಾರೆ, ನನ್ನ ವಾಗ್ದಾನ ನಿನ್ನಲ್ಲಿ ನೆರವೇರುವುದು. ಎಷ್ಟೋ ಪ್ರವಾದಿಗಳ ಮೂಲಕವಾಗಿ ಪ್ರವಾದನೆಗಳು ನುಡಿಯಲ್ಪಟ್ಟಿರುತ್ತದೆ. ಕೆಲವರಿಗೆ ವೈಯಕ್ತಿಕವಾಗಿ ಮುಂದೆ ಬಂದು ಪ್ರೇಯರ್ ಮಾಡುವಾಗ ಹೇಳಿರುತ್ತದೆ, ಇಲ್ಲಂದರೆ ಸಭೆಯಾಗಿ ಹೇಳಿರುತ್ತದೆ. ಆ ಪ್ರವಾದನಾ ವಾಕ್ಯಗಳು ಕೇಳಿ ಹೌದು ದೇವರು ಈ ಥರ ಆಶೀರ್ವದಿಸ್ತಾರೆ ಎಂದು ಮಾತ್ರ ಕೇಳಿಸ್ಕೊಂಡಿದೆ. ಹಾಲೆಲೂಯಾ. ಆದರೆ ಏನಪ್ಪ ಪ್ರವಾದನೆಗಳೆಲ್ಲ ಹೇಳ್ತಾ ಇದ್ದಾರೆ, ಏನೂ ಆಗಿಲ್ಲ ಅಂದರೆ, ಈಗ ಈ ವರ್ಷದಲ್ಲಿ ದೇವರು, ಮೊನ್ನೆ ಪಾಸ್ಟರ್ ಹೇಳಿದೆ, ಈ ವರ್ಷ ನಿಮಗೆ ಹೊಸ ಪ್ರವಾದನೆ ಅಲ್ಲ, ಪ್ರವಾದನೆಗಳೆಲ್ಲ ನೆರವೇರುವ ವರ್ಷವಾಗಿದೆ. ಹಾಲೆಲೂಯಾ. ಅದಕ್ಕೆ ದೇವರು ನಮಗೆ ವಾಗ್ದಾನ ಕೊಟ್ಟಿದೆ, ನೆಮ್ಮದಿಯ
ಬೆಳೆ ಎಂದು ಹೇಳಿದೆ. ಹಾಲೇಲುಯ್ಯ. ಈಗ ನಾನು ನೆನ್ನೆ ಹೇಳಿದೆ, ಈಗ ನಮ್ಮದು ಮೊಬೈಲಲ್ಲಿ ನೆಟ್ಟು ಆಫ್ ಮಾಡಿ ಇಟ್ಕೊಂಡು ತಿರುಗಿ ನಾವು ನೆಟ್ ಆನ್ ಮಾಡುವಾಗ ಅಲ್ಲಿ ತನಗೆ ಬಂದಿರುವಂಥ ಎಲ್ಲ ಮೆಸೇಜ್ಗಳನ್ನು ಪೆಂಡಿಂಗ್ ಆಗಿರೋ ಮೆಸೇಜ್ ಒಂದ್ರ ಮೇಲೆ ಒಂದು ಟಿಂಗ್ 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 ಅಂತ ಹೇಳಿಕೊಂಡು ಆ ಮೆಸೇಜ್ ಎಲ್ಲ ಬಂದುಬಿಡೋದಲ್ಲ. ಅದೇ ಥರ ಇಷ್ಟು ಕಾಲದ ಪ್ರವಾದನೆಗಳು, ಇಷ್ಟು ಕಾಲದ ವಾಗ್ದಾನಗಳು, ಈ ಆಲಯವನ್ನು ಕಟ್ಟಿ ಮುಗಿದು ಪ್ರತಿಷ್ಠೆ ಮಾಡಿದ ಅನಂತರದ ದಿನಗಳು, ಪ್ರವಾದನೆಗಳು ನೆರವೇರುವ ವರ್ಷ. ಸಭೆಯ ಮಕ್ಕಳೆಲ್ಲರಿಗೂ ನೆಮ್ಮದಿಯ ವರ್ಷ, ಫಲಭರಿತಲಾದ ದ್ರಾಕ್ಷಾಲದ ಎಂದೇ ಶುಭವುಂಡುವ ವರ್ಷ, ಸೌಖ್ಯವೂ ಆರೋಗ್ಯವೂ ಇರುವ ವರ್ಷ, ಆರೋಗ್ಯವೂ ಸೌಂದರ್ಯವೂ ಇರುವ ವರ್ಷ. ಹಾಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಪ್ರಿಯ ದೇವರ ಮಕ್ಕಳಿರ ಈ ಆಲಯದ ಬೇಗ ಮುಗಿಸೋದು ಬಗ್ಗೆ ಪ್ರಾರ್ಥನೆ ಮಾಡು, ಆವಾಗ ಬೇಗನೆ ವಾಗ್ದಾನ ನೆರವೇರುತ್ತದೆ. ಇಲ್ಲಿ ಸೊಲೊಮೋನಗಳು, ನೀನು ದೇವಾಲಯವನ್ನು ಕಟ್ಟಿ ಮುಗಿಸಿದ್ದೀರಷ್ಟೇ ಅಂದರೆ ಮುಗಿದಾಯಿತು. ಮುಗಿದ ಮೇಲೆ ವಾಗ್ದಾನಗಳು ಒಂದೊಂದೊಂದು ನೆರವೇರಲಿಕ್ಕಿರೋದು. ಈಗ ಅನೇಕರು ಗಾಡಿ ತಗೊಳ್ಳೋದು ಬಗ್ಗೆ ದರ್ಶನ ನೋಡಿ ಆಯಿತು, ಪ್ರವಾದನೆ ಹೇಳಿ ಆಯಿತು, ಆಗಿಲ್ಲ. ಇನ್ನು ಮನೆ ಕಟ್ಟೋದು ಬಗ್ಗೆ ಪ್ರವಾದನೆ ಹೇಳಿದೆ, ದರ್ಶನ ನೋಡಿದ ಆಗಿಲ್ಲ. ಈ ಆಲಯದ ಕೆಲಸ ಮುಗಿದ ಮೇಲೆ ನೋಡಿದರೆ ಅದೆಲ್ಲ ನೆರವೇರಲಿಕ್ಕಿರೋದು. ಅದು ಹಾಲೆಲೂಯ್ಯ. ಆಲಯದ ಶ್ರೇಷ್ಠದಕ್ಕೆ ತಕ್ಕ ಹಾಗೆ ಆಲಯದಲ್ಲಿರುವಂಥ ಸಭೆಯ ಮಕ್ಕಳು ಶ್ರೇಷ್ಠರಾಗುತ್ತೆ. ರುಚಿಯಾದ ಆಹಾರ, ಬೆಲೆ ಇರುವ ಫೋನು, ಬೆಲೆ ಇರುವ ವಾಹನ. ಹಾಲೆಲೂಯ್ಯ. ಇದು ಮಾತ್ರ ಹೇಳಿಕೊಂಡು ಹೋಗಬಾರ್ದು, ಬೆಲೆ ಇರುವ ಸ್ವರ್ಗ ರಾಜ್ಯ. ಇದೆಲ್ಲ ನಾವು ತಗೊಂಡು ಮನುಷ್ಯ ನೀ ಲೋಕವೆಲ್ಲ ಸಂಪಾದಿಸಿಕೊಂಡು ಆತ್ಮ ನಷ್ಟಪಡಿಸಿರಿ ಏನು ಪ್ರಯೋಜನ? ಅದರಿಂದ ಹೀಗೆ ಇಲ್ಲಿರುವಂಥ ಸುಖ ಸುಭಿಕ್ಷೆಗಳು ಮಾತ್ರವಲ್ಲ, ಅದರೊಂದಿಗೆ ನಮ್ಮ ಆತ್ಮವನ್ನು ನಾವು ಭದ್ರವಾಗಿ ಕಾಯಬೇಕು. ಅಂದರೆ ಕಳಂಕ ಇಲ್ಲದೆ, ಕರೆ ಇಲ್ಲದೆ, ಅಶುದ್ಧಿಗೆ ಒಳಪಡದೆ ನಮ್ಮ ಆತ್ಮ ಕಾಪಾಡಿಕೊಳ್ಳಬೇಕು. ಸರಿ, ವಾಗ್ದಾನ ನೆರವೇರುವುದು. ಮತ್ತು ನನ್ನ ಪ್ರಜೆಗಳಾದ ಇಸ್ರಾಯೇಲರನ್ನು ಕೈ ಬಿಡದೆ ಅವರ ಮಧ್ಯದಲ್ಲಿ ವಾಸಿಸುವೆನು. ದೇವರು ಈ ಆಲಯವನ್ನು ಅಲ್ಲಿ ಕಟ್ಟಿ ಮುಗಿಸಿ ಪ್ರತಿಷ್ಠೆ ಮಾಡಿ ಪ್ರಾರ್ಥನೆ ಮಾಡುವಂಥ ದಿನಗಳು ಬರುವಷ್ಟಕ್ಕೆ ಕರ್ತನು ಹೇಳ್ತಾ ಇದ್ದಾರೆ, ನಾನು ಈ ಪ್ರಜೆಗಳ ಮಧ್ಯದಲ್ಲಿ ವಾಸ ಮಾಡಿ ಮತ್ತು ವಾಸ ಮಾಡುತ್ತಾ ಕೈ ಬಿಡುವುದಿಲ್ಲ. ಶತ್ರುಗಳು ನಮ್ಮನ್ನು ನಷ್ಟಪಡಿಸಲಿಕ್ಕೆ ಒಳಸಂಜು ಮಾಡಿ ಸೈತಾನನ ಬಲೆಯಲ್ಲಿ ಸಿಕ್ಕಾಕಿಸಲಿಕ್ಕೆ ನೋಡುವಾಗ ನಮ್ಮ ಕರ್ತನು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಸೈತಾನ ನುಂಗಿಲಿಕ್ಕಾಗಿ ಸಿಂಹದ ಹಾಗೆ ಬರಬಹುದು, ಆದರೆ ಸಿಂಹದ ಕೈಗಳಲ್ಲಿ ಕೊಡಲಿಕ್ಕೆ ನಮ್ಮ ಅಪ್ಪನು ಬಿಟ್ಟು ಕೊಡುವುದಿಲ್ಲ. ಹಲ್ಲೆಲೂಯಾ. ಈ ಆಲಯದ ಮೇಲೆ ನಾವು ಮನಸ್ಸು ಮಾಡಿ ಈ ಆಲಯದ ಕಡೆಗೆ ಗಮನ ಇಡುವಾಗ ಅಪ್ಪನು ನಮ್ಮನ್ನು ಭದ್ರವಾಗಿ ಕೋಟ ಕಟ್ಟಿ ಕಾಪಾಡುತ್ತಾರೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ನನ್ನ ಆಜ್ಞಾ ವಿಧಿ ನಿಬಂಧನೆಗಳು ಪಾಲಿಸುವುದ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ನಾವು ಆಜ್ಞೆ ತಪ್ಪಿ ಹೋಗದೆ ನೋಡಿಕೊಳ್ಳಲಿ, ದೇವರ ನಿಬಂಧನೆ ತಪ್ಪಿ ಹೋಗದೆ ನೋಡಿಕೊಳ್ಳಿರಿ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಈಗ ಎಷ್ಟಾಯಿತು? 1, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವೆನು. 2, ನಾನು ನಿನಗೆ ಅದರಲ್ಲಿ ದರ್ಶನವನ್ನು ಕೊಡುತ್ತೇನು. 3, ಮಹಿಮೆ ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು. 4, ನನ್ನ ದೃಷ್ಟಿಯು ನನ್ನ ಮನಸ್ಸು ನಿಮ್ಮ ಮೇಲೆ ಇರುವುದು. 5, ದೇವರ ವಾಗ್ದಾನಗಳು ನಿಮಗೆ ನೆರವೇರುವುದು. 6, ದೇವರು ಕೈ ಬಿಡುವುದಿಲ್ಲ. ಒಂದು ಆಲಯದಿಂದ ಬರುವ ಮಹಿಮೆ ಹೇಳ್ತಾ ಇರೋದು. ಇದು ಫಸ್ಟ್ ಹೇಳಬೇಕಾಯ್ತಲ್ಲ, ಹಂಗಾದ್ರೆ ಮುಂಜಾನೆ ಸ್ಟಾರ್ಟ್ ಮಾಡ್ತೀರಲ್ಲ ಅಂದಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಕ್ಲಿಪ್ತ ಕಾಲಕ್ಕೆ ಮೇಲಕ್ಕೆ ತರುವುದು ಅಂತ ಹೇಳಿದ್ದಾರೆ. ಅದು ಅದೆಲ್ಲ ದೇವರು ಕ್ಲಿಪ್ತ ಕಾಲದಲ್ಲಿ ಮಾಡೋದು. ದೇವರೆಲ್ಲ ಪರ್ಫೆಕ್ಟಾಗಿ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯ್ಯ. ಹೀಗೆ ಸಮಯ ಬಂದಿದೆ. ಪ್ರವಾದಿ ಮುಖಾಂತರ ಕನ್ಯೆಗೆ ಗರ್ಭಿಣಿಯಾಗಿ ಮಗುವನ್ನು ಹೆರುವಿ ಎಂದು ಹೇಳಿದ್ದು ಪ್ರವಾದಿ ವರ್ಷಗಳ ಹಿಂದೆ ಹೇಳಿದೆ. ಆದರೆ ನಾವು ಮತ್ತೇನು ಸುವಾರ್ತೆಯಲ್ಲಿ ನೋಡುವಾಗ ಹೇಳ್ತಾರೆ, ಕಾಲ ಪರಿಪೂರ್ಣವಾಗುವಾಗೆ
ಕನ್ನಿಗೆಯಲ್ಲಿ ಯೇಸು ಹುಟ್ಟಿ ಬಂದಿತ್ತು ಅಂತ ನೋಡಿ. ಪ್ರವಾದನೆ ಆವತ್ತು ಸಮಯ ಬರುವಾಗ ಅದೇ ಥರ ಈಗ ಸಮಯ ಬಂದಿದೆ. ಈಗ ದೇವರ ಮಕ್ಕಳೇ ಈ ಸಭೆಯ ನೆಕ್ಸ್ಟ್ ರೇಂಜ್ಗೆ ಹೋಗುವ ಸಮಯ ಬಂದಿದೆ. ಹಲ್ಲೆಲೂಯಾ. ಕನ್ನಡದಲ್ಲಿ ಒಂದು ಗಾದೆ ಇದೆಯಾ? ಗಾಳಿ ಇರುವಾಗೆ ತೂರಬೇಕು. ಇದೆಯಾ? ಮಲಯಾಳದಲ್ಲಿ ಇದೆ. ಗಾಳಿ ಇರುವಾಗೆ ತೂರಬೇಕು. ಗಾಳಿ ಇರುವಾಗೆ ತೂರಿದರೆ ಹೊಟ್ಟೆಲ್ಲ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಇದು ಗಾಳಿ ಬೀಸುವ ಸಮಯ. ಇದು ವಾಗ್ದಾನ ನೆರವೇರುವ ಸಮಯ. ದೇವರು ಮಧ್ಯದಲ್ಲಿ ವಾಸ ಮಾಡಿ ಮಹಿಮೆಯಾದ ಕಾರ್ಯ ಮಾಡುವ ಸಮಯ. ದೇವರ ದೃಷ್ಟಿಯು, ದೇವರ ಮನಸ್ಸು ಮತ್ತೆ ಇದರ ಮೇಲೆ ಪುನರ್ ಪ್ರತಿಷ್ಠೆ ಮಾಡುವ ಸಮಯ. ಹಲ್ಲೆಲೂಯಾ. ಆವಾಗ ನಮ್ಮಲ್ಲಿ ಒಂದು ವೇಳೆ ಹಾಗಾದರೆ ಪಾಸ್ಟರ್ ಇಷ್ಟು ದಿವಸ ಇರಲಿಲ್ವಾ, ದೇವರ ದೃಷ್ಟಿ ಇಲ್ವಾ, ದೇವರು ವಾಸ ಮಾಡಿಲ್ಲ ಅಂತ ಹೇಳಿದ್ರೆ, ದೇವರು ವಾಸ ಮಾಡಿ ದೃಷ್ಟಿ ಇಟ್ಟಿದ್ದರೆ ಕೂಡ ಹೀಗೆ ಅದನ್ನು ಹೊಸದು ಮಾಡ್ತಾ ಇದ್ದಾನೆ ಮತ್ತು ಪುನಃ ಪ್ರತಿಷ್ಠೆ ಮಾಡ್ತಾ ಇದ್ದಾನೆ. ಓಕೆ, ಒಂದು ವಾಕ್ಯ ಕೂಡ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಈಗ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 7, 11, 12 11 ಓದಿದ ಮೇಲೆ 12 ಓದಿರಿ. ಸೊಲೊಮೋನನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ಆ ಕಟ್ಟಡಗಳ ವಿಷಯವಾಗಿ ತನ್ನ ಮನಸ್ಸಿನಲ್ಲಿದ್ದದನ್ನೆಲ್ಲ ಕೊನೆಗಾಣಿಸಿದ ನಂತರ ಯೆಹೋವನು ಅವನಿಗೆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞ ಆಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರ ಆಲಯವನ್ನು ಕಟ್ಟಿ ಪ್ರತಿಷ್ಠೆ ಮಾಡಿ ಪ್ರಾರ್ಥಿಸುವಾಗೆ ದೇವರು ಹೇಳ್ತಾ ಇದ್ದಾರೆ, ನೋಡಿ, ನೀ ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞಾಲಯವಾಗಿ ಆರಿಸಿಕೊಂಡಿದ್ದೇನೆ. ಅಂದರೆ ನಾನು ಇದನ್ನು ಅಂಗೀಕರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ನಾನು ಈ ದೇವಾಲಯವನ್ನು ದೇವರ ನಿವಾಸ ಸ್ಥಾನವಾಗಿ ನೀವಿದನ್ನು ಕಟ್ಟಿದ್ದನ್ನು ಅಂಗೀಕರಿಸಿಕೊಂಡದರಿಂದ ನನ್ನ ಪ್ರಜೆಗಳು ಏನಾಗುತ್ತೆ ಅಂದರೆ ತಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡಿದ್ದರೆ ಅವರಿಗೆ ದರ್ಶನವನ್ನು ಬಯಸುತ್ತೇನೆ. ಮಾತ್ರವಲ್ಲ, ಘೋರ ವ್ಯಾಧಿಯಿಂದ ಬಾಧಿಸಲ್ಪಟ್ಟು ಈ ಆಲಯದಲ್ಲಿ ಬಂದು ಪ್ರಾರ್ಥಿಸುವಾಗ ನಾನು ಮನಮರುಗಿ ಅವರನ್ನು ಸೌಖ್ಯಪಡಿಸುತ್ತೇನೆ. ಹಲ್ಲೆಲೂಯಾ. ದೇವರ ಆಲಯದ ಮಹಿಮೆ. ಕೆಲವರೆಲ್ಲ ಕೆಲಸ ಹೇಳ್ತಾರೆ, ನಾನು ಮನೆಯಲ್ಲೇ ಪ್ರೇಯರ್ ಮಾಡ್ಕೊಂಡಿರ್ತೀನಿ, ನಾನು ಈ ಚರ್ಚಿಗೆ ಬರಲ್ಲ ಅಂತ ಹೇಳ್ತಾರೆ. ನಾನು ಚರ್ಚಿಗೆ ಬರಲ್ಲ, ಮನೆಯಲ್ಲೇ ಪ್ರೇಯರ್ ಮಾಡ್ಕೊಳ್ತೀನಿ, ಮನೆಯಲ್ಲೇ ಪ್ರೇಯರ್ ಮಾಡಿದ್ರೆ ದೇವರು ಕೇಳಲ್ವಾ ಅಂದ್ರೆ, ದೇವರು ಕೇಳ್ತಾರೆ, ಅದರ ಉತ್ತರ ಬರುತ್ತೋ ಒಂದು ಡೌಟು. ದೇವರು ಕೇಳ್ತಾರೆ, ದೇವರು ಕಿವಿಡನಲ್ಲ ಅಲ್ಲ, ದೇವರು ಕಿವಿಡನಲ್ಲ, ದೇವರು ಕಿವಿಯುಳ್ಳ ದೇವರು. ದೇವರು ಕೇಳ್ತಾರೆ, ಅದರ ಉತ್ತರ ಬರುತ್ತದೋ ಒಂದು ನೋಡಬೇಕು. ಹಠಮಾರಿತನದಿಂದ ಮನೆಯಲ್ಲಿದ್ದು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರ? ದೇವರ ಅಹಂಗಾರಿಗಳನ್ನು ಎದುರಿಸುತ್ತಾರೆ. ಆದರೆ ಬರಲಿಕ್ಕೆ ಆಗದೆ ಮನೆಯಲ್ಲಿ ಪ್ರೇಯರ್ ಮಾಡಿದ್ರೆ ಅವರು ಕೇಳ್ತಾರೆ. ಅರ್ಥ ಆಯ್ತಾ ವ್ಯತ್ಯಾಸ? ಮನೆಯಲ್ಲಿ ಬರಲಿಕ್ಕಾಗಿಲ್ಲ, ಹುಷಾರಿಲ್ಲ, ಅನಾರೋಗ್ಯ ಇಲ್ಲ, ಮತ್ತು ಬೆಳಗ್ಗೆ ಸಂಜೆಲ್ಲ ಮನೆಯಲ್ಲಿ ದೇವರು ನಿಶ್ಚಯವಾಗಿ ಕೇಳುತ್ತಾರೆ. ಆದರೆ ಚರ್ಚಕ್ಕೆ ಬರದೆ ನಾನು ಮನೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಆ ಹಠಮಾರಿತನಕ್ಕೆ ದೇವರು ಒಪ್ಪುವರಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆದರೆ ಅದೇ ಸಂದರ್ಭದಲ್ಲಿ ನಮಗೆ ಬಂದಿರುವಂಥ ಕಷ್ಟದಲ್ಲಿಯೋ, ನಷ್ಟದಲ್ಲಿಯೋ, ವೇದನೆಯಲ್ಲಿಯೋ, ದುಃಖದಲ್ಲಿಯೋ ಈ ದೇವರ ನಾಮವನ್ನು ಕರೆಯಲ್ಪಟ್ಟಿರುವ ದೇವರ ಆಲಯದಲ್ಲಿ ಬಂದು ನೀವು ಕಣ್ಣೀರಿಂದ ಪ್ರಾರ್ಥಿಸುವುದಾಗಿದ್ದರೆ ದೇವರು ಹೇಳ್ತಾರೆ, ನಾನು ಮನಮರುಗಿ ಅವರನ್ನು ಬಿಡಿಸುತ್ತೇನೆ. ಆಮೇನ್. ಹನ್ನಾಳು 3 ದಿವಸ ಪ್ರಯಾಣ ಮಾಡಿ ದೇವಾಲಯಕ್ಕೆ ಬಂದಿರೋದು. ಆವಾಗೆಲ್ಲ ಎಲ್ಲ ಕಡೆ ದೇವಾಲಯ ಇಲ್ಲ, ಒಂದೇ ದೇವಾಲಯ ಇರೋದು. ಯೆರೂಸಲೇಮಿನಲ್ಲಿ ಒಂದು ಕಡೆ ದೇವಾಲಯಕ್ಕೆ ಬಹಳ ದೂರದಿಂದ 3 ದಿವಸ ಪ್ರಯಾಣ ಮಾಡಿ ಬರೋದು. ಹಲ್ಲೆಲೂಯಾ. 3 ದಿವಸ ಪ್ರಯಾಣ ಮಾಡಿ ಬಂದು ಹನ್ನಾಳು ಏನು ಮಾಡ್ತಾರೆ, ಅವಳಿಗೆ ಬಂದ ನಿಂದಗಳ ಬಗ್ಗೆ ದೇವರ ಆಲಯದಲ್ಲಿ ಅಳ್ತಾ ಇದ್ದಾರೆ. ಎಲ್ಕಾನ ಎಂಬ ಪುರುಷನಿಗೆ
ಆ ಹನ್ನಾಳೆಂಬ ಹೆಂಡತಿಯು ಪೆನೀನಾಳೆಂದ ಇನ್ನೊಂದು ಹೆಂಡತಿಗೆ ಮಕ್ಕಳಿರೋದ್ರಿಂದ ಮಕ್ಕಳಿಲ್ಲದ ಹನ್ನಾಳನ್ನು ಚುಚ್ಚಿ ಮಾತಾಡಿ ಆಕೆಗೆ ಯಾವಾಗಲೂ ನೋವುಂಟು ಮಾಡುವಾಗೆ ಹನ್ನಾಳು ಪೆನೀನಾಳ ಹತ್ರ ಜಗಳಕ್ಕೆ ಹೋಗಿಲ್ಲ, ಪೆನೀನಾಳ ಹತ್ರ ಜುಡ್ಡು ಹಿಡ್ಕೊಂಡು ಎಳೆದಾಡ್ಲಿಕ್ಕೆ ಹೋಗಿಲ್ಲ. ಅನ್ನ ದೇವಾಲಯಕ್ಕೆ ಬಂದು ದೇವರ ಸನ್ನಿಧಿಯಲ್ಲಿ ಅಳ್ತಾ ಇದ್ದಾರೆ. ದೇವರ ಸನ್ನಿಧಿಯಲ್ಲಿ ಬಂದು ಅಳುವಾಗಲೂ ಅಲ್ಲಿರುವಂಥ ಪಾಸ್ಟ್ರು ಕೂಡ ಅನ್ನಾಳಗೂ ದುಃಖ ಅರ್ಥ ಆಗಲಿಲ್ಲ. ಅನ್ನ ಮದ್ಯಪಾನ ಮಾಡಿಕೊಂಡು ಬಂದಿದ್ದಾಳೆಂದ ಪಾಸ್ಟ್ರು ತಿಳ್ಕೊಂಬಿಟ್ಟು, ನೀವು ಮನೆಯಲ್ಲೇ ನೆಮ್ಮದಿ ಇಲ್ಲ ಅಂತ ಹೇಳ್ಕೊಂಡು ಚರ್ಚೆಗೆ ಬಂದರೆ ಇಲ್ಲಿ ಪಾಸ್ಟ್ರು ನೆಮ್ಮದಿ ಕೊಡಲ್ಲ ಅಂತ ಇರಬಹುದು. ಆದರೆ ನೀವು ಯೆಹೋವನೇ ಯಾರಾದರೂ ಏನಾದರೂ ಅಂದ್ಕೊಳ್ಳಿರಿ, ನನ್ನ ಹೃದಯವನ್ನು ನಿನ್ನ ಕಡೆಗೆ ನಾನು ಉಯ್ಯುತ್ತಾ ಇದ್ದೇನೆ ಎಂದು ಹೇಳಿದರೆ ನಿನಗೆ ವಾಗ್ದಾನದ ಸಾಮುವೇಲನ್ನು ಹೊಂದಿಕೊಂಡು ನೀ ಮನೆಗೆ ತಿರುಗಿವಿ. ಹಲ್ಲೆಲೂಯಾ. ಈ ಆಲಯದಲ್ಲಿ ನೊಂದ ಮನಸ್ಸಿನೊಂದಿಗೆ ನಿಂದಗಳೋ ತಿರಸ್ಕಾರಗಳಿಂದಲೋ ನಾವು ನಮಗೆ ಅಪಮಾನಗಳು ಬಂದಿರುವಂಥ ಪರಿಸ್ಥಿತಿಗಳಾದರೂ ನೀವೇನು ಬೇಡ, ನೀವು ಇಲ್ಲೇ ಬಂದು ಈ ಪವಿತ್ರ ನಾಮವನ್ನು ಕರೆಯಲ್ಪಟ್ಟಿರುವ ನನ್ನ ಆಲಯದಲ್ಲಿ ಬಂದು ಪ್ರಾರ್ಥಿಸೋದಾಗಿದ್ದರೆ, ದೇವರು ಹೇಳ್ತಾ ಪ್ರಾರ್ಥಿಸೋದಾಗಿದ್ದರೆ ನಾನು ಮನಮರುಗಿ ಅವರಿಗೆ ಸೌಖ್ಯವನ್ನು ದಯಪಾಲಿಸುತ್ತೇನೆ. ಮತ್ತು ಆಕಾಶವು ಮಳೆಗೆರೆಯದೆ ಮುಚ್ಚುವಾಗಲೂ ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸುವಾಗಲೂ ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಹಲ್ಲೆಲೂಯಾ. ಮಳೆಗೆರೆಯದೆ ಭೂಮಿ ಒಣಗುವಾಗಲೂ ದೇವರ ಆಲಯದಲ್ಲಿ ಬಂದು ಪ್ರಾರ್ಥಿಸುವಾಗ ದೇವರು ಮಳೆಯನ್ನು ಕೊಡುವನಾಗಿರುತ್ತಾರೆ. ಮೊನ್ನೆ ಬಿಹಾರಲ್ಲಿ ನಮ್ಮ ಹಿಂದಿ ಸಭೆಯಲ್ಲಿರುವಂಥ ಬ್ರದರು ಅವರು ಹೇಳಿದ್ರು, ಅವರು ಫ್ಯಾಮಿಲಿ ಊರಲ್ಲಿದೆ, ಅವರಿಲ್ಲಿದ್ದಾರೆ. ಆವಾಗ ಅವರಿಗೆ ವಿಷಯಗಳೆಲ್ಲ ಕೇಳುವಾಗ ಅವರು ಹೇಳಿದರು, ನಮ್ಮ ಊರಲ್ಲಿ ನೀರಿಲ್ಲ, ಮಳೆಯೂ ಇಲ್ಲ, ನೀರೂ ಇಲ್ಲ. ಅದಕ್ಕೆ ನನ್ನ ಹೆಂಡತಿಯನ್ನು ನಾನು ಅಲ್ಲಿ ಬಿಟ್ಟು ಬಂದಿದ್ದೇನೆ. ಏಕೆಂದರೆ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಏಜ್ ಆಗಿದೆ, ಅವರು ದೂರದಿಂದ ನೀರು ಎತ್ಕೊಂಡು ಬರಬೇಕು. ಅದಕ್ಕೆ ನಾವು ಅಲ್ಲೇ ಬಿಟ್ಟು ಬಂದಿದ್ದೆ. ಈಗ ಬೆಳೆ ಇಲ್ಲದ ಕಾರಣ ಯಾವುದೋ ವರಿಮಾನಗಳು ಇಲ್ಲ. ಆ ಥರ ಈ ವಿಷಯ ಹೇಳಿಕೊಂಡು ಈಗ ಪ್ರೇಯರ್ ಮಾಡು ಅಂತ ಹೇಳಿದರು. ಅವರು ಹೇಳಿದರು, ಅಲ್ಲಿ ಸ್ವಲ್ಪ ಮಳೆ ಬಂದು ನೀರು ಬಂದು ಇದು ಬಂದರೆ ನಮ್ಮ ಹೆಂಡತಿಯನ್ನು ಇಲ್ಲಿ ಕರ್ಕೊಂಡು ಬಂದು ಸ್ವಲ್ಪ ದಿವಸ ಆದರೂ ನಮ್ಮ ಜೊತೆಯಲ್ಲಿ ಇರಿಸ್ಬೋದಾಯಿತು ಅಂತೆಲ್ಲ ಹೇಳಿದರು. ಸರಿ ಸಿಸ್ಟರ್ ಹೇಳಿದ್ರು, ನಮಗೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದೆ. ಈ ವಿಷಯಕ್ಕಾಗಿ ಅವರು ನಮ್ಮ ಮನೆಯಲ್ಲಿ ಪ್ರೇಯರ್ ಮಾಡಿದ ಮೇಲೆ ಸಭೆಯಲ್ಲಿ ಹೇಳಿದೆ, ಬಿಹಾರಲ್ಲಿ ಮಳೆ ಇಲ್ಲ ನೋಡಿ ಪ್ರೇಯರ್ ಮಾಡೋಣ ಅಂದ. ಆಮೇಲೆ ಸಭೆಯಲ್ಲಿ ಅವರೆಲ್ಲರೂ ಕೈ ಚಾಚಿ ಪ್ರಾರ್ಥನೆ ಮಾಡಿ ಮೊನ್ನೆ ಬಿಹಾರಲ್ಲಿ ಬಹಳ ದೊಡ್ಡ ಮಳೆ ಬಂದು. ಆದರೆ ಅದ್ಭುತವೇನೆಂದರೆ ಅವರು ಇರುವಂಥ ಆ ಒಂದು ವಠಾರದಲ್ಲಿ ಮಾತ್ರನೇ ಮಳೆ ಬಂದಿತ್ತು. ಅಲ್ಲಿ ಬಾವಿಗಳೆಲ್ಲ ನೀರು ತುಂಬಿದೆ, ಅಲ್ಲಿ ವ್ಯವಸಾಯ ಮಾಡಿದೆ, ಅವರಿಗೆ ಒಳ್ಳೆ ಬೆಳೆ ಬಂದಿದೆ. ಆಮೇಲೆ ಅವರು ಬೆಳೆ ಬಂದು ವ್ಯವಸಾಯ ಬಂದು ಅಪ್ಪ ಅಮ್ಮನಿಗೆ ಕೊಟ್ಟುಬಿಟ್ಟು ಆ ಸಿಸ್ಟ್ರು ನೀವು ನೋಡಿರ್ಬೋದು, ಒಂದು ಚಿಕ್ಕ ಮಗುವನ್ನು ಎತ್ಕೊಂಡು ಈಗ ಇಂದು ಚಿಕ್ಕ ಮಕ್ಕಳಲ್ಲಿ ಓಡಾಡ್ತಾ ಇದ್ದಾರಲ್ಲ, ಆ ಮಕ್ಕಳು ಅಪ್ಪನ ಪ್ರೀತಿ ಇಲ್ಲದೆ ಅವರು ಇಲ್ಲದವರು. ಈಗ ಅಲ್ಲಿ ಮಳೆ ಬಂದು ಬೆಳೆ ಬಂದು ಅವ್ರಿಗೆ ಅಪ್ಪನಿಗೆ ಕೊಟ್ಟುಬಿಟ್ಟು ಈಗ ಅವರು ತೋಡಿದ ಬಾವಿಯಲ್ಲಿ ನೀರಿದೆ. ಹಲ್ಲೆಲೂಯಾ. ಬೇರೆ ಎಲ್ಲೂ ನೀರಿಲ್ಲ. ಇಂದು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನವರೆಂದು ಹೆಸರುಗೊಂಡ ನನ್ನ ಜನ ತನ್ನನ್ನು ತಗ್ಗಿಸಿಕುವಾಗ ಅವರಿಗಾಗಿ. ಹಲ್ಲೆಲೂಯಾ. ಮೊನ್ನೆ ಸಿಸ್ಟರ್ ಸಾಕ್ಷಿ ಹೇಳಿದೆ ನೋಡಿ, ಬಾಗಲಕೋಟೆಯಲ್ಲಿ ಎಲ್ಲರದು ಜಮೀನು ಒಟ್ಟಿಗೆ ಇದೆ, ಆದರೆ ಎಲ್ಲರದು ಜಮೀನಲ್ಲಿ ಇವರದು ಜಮೀನಲ್ಲಿ ಬಂದಿರುವಂಥ ಬೆಳೆ ಶ್ರೇಷ್ಠವಾಗಿತ್ತು. ಯಾಕೆಂದರೆ ನನ್ನವರು ಎಂದು ಹೆಸರುಗೊಂಡ ನನ್ನ ಜನ. ನಾನು ಪದೇ ಪದೇ ನಿಮಗೆ ಹೇಳೋದು, ನಾವು ನಮ್ಮನ್ನು ದೇವರು ಕರೆದಿದ್ದಕ್ಕೆ ಎಷ್ಟು ಸಂತೋಷ ಪಡಬೇಕು ಅಂತ. ನಾವು ದೇವರ ಸ್ಪೆಷಲ್ ಆಗಿ, ದೇವರ ವಿಶೇಷವಾಗಿ, ದೇವರ ಸ್ವಕೀಯ ಜನವಾಗಿ ಕರೆಯಲ್ಪಟ್ಟಿದೆ. ಅದರಿಂದ ನೀವು ಈ ಸುಖ ಅನುಭವಿಸ್ತಾ ಇದೆ. ಹಲ್ಲೆಲೂಯಾ,
ಹಾಲೆಲೂಯ. ಈಗ ಇದು ಗೊತ್ತಾಗಬೇಕಂದ್ರೆ ಸಭೆಯಿಂದ ಬರದೆ ಸ್ವಲ್ಪ ಕಾಲ ದೂರ ಇರುವಾಗಲೇ ಆವಾಗ ನೋಡು ಮತ್ತೆ ಬಾಧೆಗಳು, ಕಷ್ಟಗಳು, ಸಂಕಟಗಳು, ಅದು ಸೋಲುಗಳು, ಅದು ಕರೆದು ಈಗ ಒಂದು ನೆರಳಲ್ಲೇ ಇದೆ, ದೇವರ ಕೃಪೆ ಎಂಬ ನೆರಳಲ್ಲಿ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಮಕ್ಕಳ ಈ ಆಲಯವನ್ನು ನೀವು ಚೆನ್ನಾಗಿ ಅದನ್ನು ಉಪಯೋಗಿಸಿಕೊಳ್ಳಿರಿ. ಭಾನುವಾರ ಒಂದು ದಿವಸದಲ್ಲ, ನೀವು ಮಧ್ಯದಲ್ಲೆಲ್ಲ ನೋಡಿ ಇಲ್ಲಿ ಬಂದು ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಒಬ್ಬರೇ ಬಂದು ಪ್ರಾರ್ಥನೆ ಮಾಡು, ದೇವರ ಸನ್ನಿಧಿಯಲ್ಲಿ ಕೇಳು, ನಿಮ್ಮ ವಿಷಯಗಳಿಗಾಗಿ ಪ್ರಾರ್ಥಿಸು. ದೇವರು ಪರಲೋಕದಲ್ಲಿ ಇಲ್ಲಿ ಆಲಿಸಿ ಉತ್ತರ ಕೊಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಹೇಳ್ತಾರೆ, ನನ್ನ ನಾಮವನ್ನು ಕರೆಯಲ್ಪಟ್ಟಿರುವ ನನ್ನ ಆಲಯದಲ್ಲಿ ಬಂದು ಪ್ರಾರ್ಥಿಸುವುದಾದರೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ ಪ್ರಾರ್ಥಿಸಿದರೆ ಹಾಲೆಲೂಯಾ. ನೋಡಿ, ನಾನು ಈ ಕನಕ ಸಿಸ್ಟರ್ ಬಗ್ಗೆ ಹೇಳಲ್ಲ ನಿಮಗೆ. ಈಗ ಆಪ್ರೇಷನ್ ಆಗಿ ಅವರು ಬೆಡ್ ರೆಸ್ಟಲ್ಲಿ ಇರಬೇಕಾಯಿತು. ಕ್ರಿಸ್ಮಸ್ಗೂ ಬರಲಿಕ್ಕಾಗ್ತಾ ಇರಲಿಲ್ಲ. ಕ್ರಿಸ್ಮಸ್ಗೆ ಮುಂಚೆ ತಾನೇ ಸಿಸ್ಟರ್? ಕ್ರಿಸ್ಮಸ್ಸಿಗಿಂತ ಮುಂಚೆ ಅವರಿಗೆ ಅನಾರೋಗ್ಯ ಬಂದು ಆನೇಕಲ್ ಆಸ್ಪತ್ರೆ, ಜಿಗಣಿ ಆಸ್ಪತ್ರೆ, ಎರಡು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಮಾಡಿ ನಿಮಗೆ ಹೊಟ್ಟೆ ಸಂಕಟ ಇದೆ, ಬಾಧೆ ಇದೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ನನಗೆ ಈ ಕ್ರಿಸ್ಮಸ್ಸಿನ ಸಮಯದಲ್ಲಿ ಸಭೆಯಲ್ಲಿ ಒಬ್ಬರು ಆಪರೇಷನ್ ಮಾಡಿ ಮಲ್ಕೊಂಡಿದೆ ಅಂತ ಹೇಳಿದರೆ ಅದರಿಂದ ಸಭೆಯಲ್ಲಿ ಒಂದು ಒಳ್ಳೆ ಸುದ್ದಿ ಅಲ್ಲ. ಅವರಿಬ್ಬರೂ ಆಪರೇಷನ್ ಮಾಡಬೇಕು ಅಂತ ಹೇಳಿದೆ. ನಾನು ಆಪರೇಷನ್ ಮಾಡಬೇಕು ಅಂತ ಹೇಳಿಲ್ಲ, ಸಿಸ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿಲ್ಲ. ಸರಿ, ಪ್ರಾರ್ಥನೆ ಮಾಡೋಣ. ಈ ಕ್ರಿಸ್ಮಸ್ ಸೀಸನಲ್ಲಿ ಅವ್ರ ಆಸ್ಪತ್ರೆ ತಿರುಗಾಡೋದು, ಆಪರೇಷನ್ ಮಾಡಿ ಮನೆಯಲ್ಲಿ ರೆಸ್ಟ್ ತಗೊಳ್ಳೋದು, ಇದೊಂದು ಚೆನ್ನಾಗಿಲ್ಲ. ಪ್ರಾರ್ಥನೆ ಮಾಡಿದೆ. ಇಲ್ಲಿ ಹೇಳಿದೆ 3 ದಿವಸ ಪ್ರೇಯರ್ಗೆ ಬರಬೇಕು ಅಂತ ಹೇಳಿದೆ, 3 ದಿವಸ ಉಪವಾಸ ಮಾಡು ಅಂತ ಹೇಳಿದೆ, ಸಂಜೆ ಪ್ರೇಯರ್ಗೆ ಬರಬೇಕು ಅಂತ ಹೇಳಿದೆ. ಪ್ರಾರ್ಥನೆ ಮಾಡಿದೆ. ಆಮೇಲೆ ನಾನು ಹೇಳಿದೆ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡು ಅಂತ ಹೇಳಿದೆ. ಏನಿದ್ರು ಸ್ವಲ್ಪ ದೊಡ್ಡ ಆಸ್ಪತ್ರೆ ಆದರೆ ಏನಿದ್ರು ಕಂಡು ಹಿಡಿತದೆ. ಸೆಂಟ್ ಜಾನ್ಸ್ ಆಸ್ಪತ್ರೆ 3 ದಿವಸ ಮಾಡು, ಉಪವಾಸ ಇದ್ದು ಪ್ರಾರ್ಥನೆ ಮಾಡು. ಚರ್ಚಲ್ಲಿ ಬನ್ನಿ, ಮನೆಯಲ್ಲಿ ಇರಬೇಡ, ಚರ್ಚಲ್ಲಿ ಬನ್ನಿ. 3 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ, ಚರ್ಚಲ್ಲಿ ಬನ್ನಿ, ಪ್ರೇಯರ್ ಮಾಡು, ರಾತ್ರಿ ಪ್ರೇಯರಲ್ಲಿ ಭಾಗವಹಿಸು. ಆಮೇಲೆ ಹೇಳಿದೆ ಸೆಂಟ್ ಜಾನ್ಸಲ್ಲಿ ಹೋಗಿ ಚೆಕಪ್ ಮಾಡಿಕೊಳ್ಳಿ, ದೊಡ್ಡ ಆಸ್ಪತ್ರೆಯಲ್ಲಿ ಏನಿದ್ರು ಎಲ್ಲ ಮಿಷಿನಲ್ಲೂ ಕಂಡು ಹಿಡಿತದೆ. ಹೋಗಿ ಡಾಕ್ಟ್ರ್ ಏನು ಹೇಳಿದೆ ಗೊತ್ತಾ? ಆಪರೇಷನ್ ಮಾಡಬೇಕು ಅಂತ ಯಾವ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳಿದೆ. ಘೋರ ವ್ಯಾಧಿಯಿಂದ ಬಿಡುಗಡೆ ಇದೆ. ಆಪರೇಷನ್ ಮಾಡಬೇಕಾದ ವ್ಯಾಧಿಯಿಂದ ಬಿಡುಗಡೆ ಇದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಈ ಆಲಯವು ಇದು ಸುಮ್ಮನೆ ಒಂದು ಕಟ್ಟಡವಲ್ಲ, ದೇವರ ನಾಮದ ಮಹಿಮೆ ಇದರಲ್ಲಿ ಇದೆ. ತನ್ನ ಜನರು ಹೆಸರುಗೊಂಡ ಜನ ಬರಬೇಕು, ಬಂದು ತಗ್ಗಿಸಿ ಪ್ರಾರ್ಥಿಸು, ಅದ್ಭುತವಾದ ಬಿಡುಗಡೆಗಳು. ನೋಡಿ ಪ್ರಿಯರೇ, ಈ ಆಲಯ ನಮಗಿರೋದು ಎಷ್ಟೋ ಅನುಕೂಲ. ದೇವರಿಗೆ ಸ್ತೋತ್ರ. ಈ ಆಲಯ ಮತ್ತಷ್ಟು ನಾವು ಶೃಂಗಾರಪಡಿಸೋಣ. ಆಲಯಕ್ಕೆ ಶೃಂಗಾರ ಬಂದಿದ್ದರೆ ನಿಮಗೂ ಶೃಂಗಾರ ಬರುತ್ತದೆ. ದಾವೀದನೊಂದು ಮಾತು ಹೇಳಿದರು, ನಾನು ಹಲಗೆಗಳಿಂದ ಹೊದಿಸಿರುವಂಥ ಮೇಲಂದಸ್ತಿನ ಮನೆಯಲ್ಲಿರುವಾಗ ದೇವರ ಮಂಜೂಷ ಪೆಟ್ಟಿಗೆ ಡೇರೆಗಳಲ್ಲಿರುವುದು ಸರಿ ಬರಲ್ಲ. ಹಲ್ಲೆಲೂಯಾ. ದಾವೀದನು ಹೇಳ್ತಾರೆ, ನಾನು ರಾಜನಾಗಿ ರಾಜಮಂದಿರದಲ್ಲಿ ನಾನಿರುವುದು, ಸೇನಾಧೀಶ್ವರನಾದ ಯೆಹೋವನ ಮಂಜೂಷ ಪೆಟ್ಟಿಗೆ ಒಂದು ಡೇರೆಯಲ್ಲಿ ಒಂದು ಶಾಮಿಯಾನ ಹಾಕಿ ಅಲ್ಲಿ ಗುಡಿಸಲಲ್ಲಿ ಇಟ್ಟಿರೋದು, ಇದು ಸರಿ ಬರಲ್ಲ ಅಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಅದಕ್ಕೆ ಪ್ರಯತ್ನ ಪಟ್ಟಿದೆ, ಆದರೆ ದಾವೀದನ ಕೈಯಲ್ಲಿ ಮಾಡಿಸಲಿಲ್ಲ. ಆದರೆ ದಾವೀದನ ಮನಸ್ಸಿನಲ್ಲಾಗಿರುವಾಗ ನೋಡಿ, ಸೊಲೊಮೋನನ ಕಾಲದಲ್ಲಿ ಅವನು ದೇವರಿಗೆ ಸುಂದರವಾದ ಆಲಯ ಕಟ್ಟಿದ್ದು. ನಮ್ಮ ಆಲಯದ ಈಗ ಸೌಂದರ್ಯವು ಆವಾಗ ನಿಮಗೇ ಸೌಂದರ್ಯ ಬರುತ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ವಿಷಯಗಳು ಹೇಳಿದರು. ಈಗ ಒಂದರಿಂದ ಹೇಳಿಬಿಟ್ಟು ಪ್ರೇಯರ್ ಮಾಡೋಣ. ಒಂದು, ದೇವರ ಈ ಆಲಯದ ಮಧ್ಯದಲ್ಲಿ ವಾಸ ಮಾಡುವನು. 2, ಈ ಆಲಯದಲ್ಲಿ ದರ್ಶನವನ್ನು ದಯಪಾಲಿಸುವನು. ಮಕ್ಕಳೆಲ್ಲ ಹೇಳಬೇಕು. 3, ದೇವರ ಮಹಿಮೆ ಈ ಆಲಯದಲ್ಲಿ ಹೊಂದಿಕೊಳ್ಳೋದು. 4,
ದೇವರ ದೃಷ್ಟಿಯು, ದೇವರ ಮನಸ್ಸು ಈ ಸ್ಥಳದಲ್ಲಿ ಇರುವುದು. 5, ದೇವರು ವಾಗ್ದಾನಗಳು ನೆರವೇರಿಸುವನು. 6, ದೇವರು ಎಂದಿಗೂ ಕೈ ಬಿಡುವುದಿಲ್ಲ. 7, ಈ ಆಲಯದಲ್ಲಿ ನೀ ಕಟ್ಟಿ ಮುಗಿಸಿದ ಆಲಯದಲ್ಲಿ ಬಂದು ಪ್ರಾರ್ಥಿಸುವಾಗ ಘೋರ ವ್ಯಾಧಿಯಿಂದ ಸೌಖ್ಯ. ಆಕಾಶ ಮಳೆಗವಿಯದಿರುವಾಗ ಮಳೆಯನ್ನು ಸುರಿಸುವನು. ಆಮೇಲೆ ಮಿಡಿತಗಳು ಬಲವನ್ನು ತಿಂದು ಬಿಡುವಾಗ ನಾನು ಅವುಗಳನ್ನು ಗದರಿಸುವೆನು. ಹಲ್ಲೆಲೂಯಾ. ಮತ್ತು ಲಾಸ್ಟು, ಪಾಪಗಳನ್ನು ಕ್ಷಮಿಸಿ ಆರೋಗ್ಯವನ್ನು ದಯಪಾಲಿಸುವೆನು. ಎಷ್ಟಾಯಿತು? 8 ಆಶೀರ್ವಾದ ಹೇಳಿದೆ. 8 ಆಶೀರ್ವಾದ ಹೇಳಿದೆ. ಮಿಸ್ ಆಗೋದು ಒಂದು ಸಾರಿ ಕೂಡ ಬೆರಳಲ್ಲಿ ಲೆಕ್ಕ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಹೋಗುವಾಗಲೆಲ್ಲ ಅದು ಹೇಳ್ಕೊಂಡು ಹೋಗಬೇಕು. 1, ದೇವರ ಆಲಯದ ಮಹಿಮೆಗಾಗಿ ನಾವು ದೇವರ ಆಲಯವನ್ನು ಕಟ್ಟಿ, ಆಲಯವನ್ನು ಶೃಂಗರಿಸಿ, ಆಲಯವನ್ನು ಶ್ರೇಷ್ಠವಾಗಿ ನೋಡಿಕೊಳ್ಳುವಾಗ 1 ಬೆರಳಲ್ಲಿ ಲೆಕ್ಕ ಮಾಡಿಕೊಂಡು 1, ದೇವರ ಅದರ ಮಧ್ಯದಲ್ಲಿ ವಾಸಿಸುವನಾಗಿರುತ್ತಾನೆ. ದೇವರು ದರ್ಶನವನ್ನು ದಯಪಾಲಿಸುತ್ತಾರೆ. ದೇವರ ಮಹಿಮೆಯದಲ್ಲಿ ಕೊಂಡು ಹೊಡುತ್ತದೆ. ದೇವರ ದೃಷ್ಟಿಯು, ಮನಸ್ಸು ಅದರ ಮೇಲೆ ಇರುತ್ತದೆ. ವಾಗ್ದಾನಗಳು ನೆರವೇರಿಸುವನಾಗಿರುತ್ತಾರೆ. ದೇವರ ದೃಷ್ಟಿಯು, ದೇವರ ಮನಸ್ಸು ಅದರಲ್ಲಿ ಇರುತ್ತದೆ. ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಘೋರ ವ್ಯಾಧಿಗಳಿಂದ ಬಿಡುಗಡೆ ಕೊಡುವನು. ಆಕಾಶದಿಂದ ಮಳೆಯನ್ನು ಸುರಿಸುವರು. ಮಿಡಿತಗಳನ್ನು ಗದರಿಸುವನು ಮತ್ತು ಪಾಪಗಳನ್ನು ಕ್ಷಮಿಸಿ ಆಶೀರ್ವದಿಸುವನು. ಹಲ್ಲೆಲೂಯಾ. ಹಿಂದೆ ಇರುವವರೆಲ್ಲರೂ ಹೇಳಿದ್ರ ಈ 8 ಆಶೀರ್ವಾದಗಳು ಈ ಆಲಯದಿಂದ ಬರುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೆಹಮ್ಯ 2:12 ಓದೋಣ. 2:12 ಹೋಗಿ ನಾವು ಪ್ರೇಯರ್ ಮಾಡೋದು. ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದನು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ನೆಹಮ್ಯನಿಗೆ ದೇವರು ಕೊಟ್ಟ ವಾಗ್ದಾನ ನೆಹಮ್ಯನು ವಿವರಿಸಿದನು. ನನಗೆ ವಚನದಿಂದ ಬಂದ ವಾಗ್ದಾನ ನಾನು ವಿವರಿಸಿದೆ. ನೆಹಮ್ಯನು ವಿವರಿಸುವಾಗ ಅವರು ಹೇಳಿದರು, ಬನ್ನಿರಿ ಕಟ್ಟೋಣ, ಈ ಒಳ್ಳೆ ಕೆಲಸಕ್ಕೆ ಕೈ ಹಾಕೋಣ. ನೆಹಮ್ಯನು ವಿವರಿಸುವಾಗ ಜನ ಹೇಳಿದರು, ಬನ್ನಿರಿ ಕಟ್ಟೋಣ, ಈ ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋಣ. ಹಲ್ಲೆಲೂಯಾ. 52 ದಿವಸಕ್ಕೆ ಅವರು ಪೌಳಿ ಗೋಡೆಗಳು ಕಟ್ಟಿ ಹೆಬ್ಬಾಗಲುಗಳನ್ನು ನಿಲ್ಲಿಸಿ ಅವರು ಪ್ರತಿಷ್ಠೆ ಮಾಡಿದರು. ಎಷ್ಟು ದಿವಸಕ್ಕೆ? ನಾವೆಲ್ಲರೂ ಬನ್ನಿರಿ ಕಟ್ಟೋಣ, ಈ ಒಳ್ಳೆ ಕೆಲಸಕ್ಕೆ ಕೈ ಹಾಕೋಣ ಅಂತ ಹೇಳಿದರೆ 52 ದಿವಸಕ್ಕೆ ಮುಗಿಯುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೀರ, ಆದುದರಿಂದ ಈ ಆಲಯ ನೋಡಿ, ಈ ಆಲಯದ ಬಗ್ಗೆ ಎಷ್ಟೋ ವಿರೋಧಗಳು ಇದಕ್ಕೆ ಬಂದಿದ್ದು. ಇದಿಲ್ಲಿ ಇರಬಾರದು, ಇಲ್ಲಿ ಕಟ್ಟಬಾರದು ಅಂತ ಹೇಳಿಕೊಂಡು, ಇದು ಅಲ್ಲಿ ಹೇಳಲಿಕ್ಕೆ ಟೈಮ್ ಇಲ್ಲ. ಎಷ್ಟೋ ವಿರೋಧಗಳು ಬಂದಿತ್ತು. ಆದರೆ ದೇವರ ದೃಷ್ಟಿಯು, ದೇವರ ಮನಸ್ಸು ಇದರಲ್ಲಿ ಇದ್ದದರಿಂದಲೇ ಇದು ನೆರವೇರಿರುವುದು. ಇಲ್ಲಂದರೆ ಈ ಆಲೆಯಲ್ಲಿ ಇರ್ತಾ ಇರಲಿಲ್ಲ. ಹಲವಾರು ಸಂದರ್ಭಗಳು, ಒಂದು ಸಾರಿಯಿಂದಲ್ಲ, ಹಲವಾರು ಸಂದರ್ಭಗಳು. ದೇವರಿಗೆ ಸ್ತೋತ್ರವಾಗಲಿ. ಇದರ ಜೊತೆಯಲ್ಲಿ ನಾನೊಂದು ಮಾತು ಕೂಡ ಹೇಳಲೇಬೇಕು. ನಾವು ಈ ಭೌತಿಕ ಆಶೀರ್ವಾದಗಳ ಬಗ್ಗೆ ಮಾತ್ರವಲ್ಲ,
ಈ ಭೂಮಿಯಲ್ಲಿ ನಮಗೆ ಆರೋಗ್ಯ, ಸೌಖ್ಯ, ಸಮಾಧಾನ ಮತ್ತು ನೆಮ್ಮದಿ ಮಾತ್ರವಲ್ಲ, ನಾವು ನೋಡಿ ಲಾಸ್ಟ್ ಹೇಳಿದೆ ಪಾಪಗಳು ಕ್ಷಮಿಸಲ್ಪಟ್ಟದು ಅಂತ ಹೇಳಿದರೆ, ಪಾಪಗಳು ಕ್ಷಮಿಸಲ್ಪಟ್ಟವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುತ್ತದೆ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಿಸಲ್ಪಡುವುದೋ ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವಿರಿ. ನಾವು ದೇವರಿಗಾಗಿ, ದೇವರ ಆಲಯಕ್ಕಾಗಿ, ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ತವಗಪಟ್ಟು ನಿಲ್ಲುವಾಗ ನಮ್ಮ ಸಕಲ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧಿ ಮಾಡಿ ಕರ್ತನು ನಮ್ಮನ್ನು ತನ್ನ ಮಹಿಮೆಯಲ್ಲಿ ಆ ನಿತ್ಯ ಕೂಡಾರಗಳಲ್ಲಿ ಸೇರಿಸುವುದಾಗಿರುತ್ತಾನೆ. ಹಲ್ಲೆಲೂಯಾ. ಈ ಕೈಯಿಂದ ಕಟ್ಟಲ್ಪಟ್ಟ ಈ ಆಲಯದಲ್ಲಿ ದೇವರು ಯಾವಾಗಲೂ ವಾಸ ಮಾಡುವನಲ್ಲ ಎಂದು ವಾಕ್ಯ ಇದೆ. ಆದರೆ ಇದರಲ್ಲಿ ನಾಮ ಮಹಿಮೆಗಾಗಿ ದೇವರ ಪ್ರಸನ್ನದ ಇರುತ್ತದೆ. ಆದರೆ ನಿತ್ಯ ಕೂಡಾರ ನಮಗೊಂದಿದೆ. ಕೈಯಿಂದ ಕಟ್ಟಲ್ಪಡದೆ ನಮಗೊಂದು ಕೂಡಾರ ಇದೆ. ಆ ಮಹಿಮೆಯ ಕೂಡಾರದಲ್ಲಿ ನಾವು ಸೇರಬೇಕಾದವರೇ. ಅದರಿಂದ ಈ ಆಲಯವನ್ನು ಬನ್ನಿರಿ, ಕಟ್ಟೋಣ, ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋಣ. ಆ ನಿತ್ಯ ಕೂಡಾರಕ್ಕಾಗಿ ಅಲ್ಲಿ ನಾವು ಸೇರಿಕೊಳ್ಳಲಿಕ್ಕಾಗಿಯೂ ಬನ್ನಿರಿ, ಕಟ್ಟೋಣ, ಈ ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋಣ. ಪ್ರಾರ್ಥಿಸೋಣ. ಕಣ್ಣುಗಳು ಮುಚ್ಚಿ ಎಲ್ಲರೂ ಸ್ವಲ್ಪ ಸಮಯ ಪ್ರೇಯರ್ ಮಾಡು. ನೀವೆಲ್ಲರೂ ಅವರವರಿಗಾಗಿ ಪ್ರಾರ್ಥನೆ ಮಾಡು. ದೇವರೇ, 8 ವಾಗ್ದಾನಗಳ ಬಗ್ಗೆ ಹೇಳಿದೆ. ಲಾಸ್ಟ್ 9ನೇ ವಾಗ್ದಾನವಾಗಿ ನನಗೆ ನಿತ್ಯ ರಾಜ್ಯದ ಬಗ್ಗೆ ಹೇಳಿದೆ. ಸ್ವರ್ಗ ರಾಜ್ಯದಲ್ಲಿ ನಾನು ಆ ಕರ್ತನ ಮಹಿಮೆಯಲ್ಲಿ ಸೇರುವುದ ಬಗ್ಗೆ ಹೇಳಿದೆ. ಹೌದು ಸ್ವಾಮಿ, ನಾನು ದೇವರೇ ಈ ಆಲಯದಲ್ಲಿ ದೇವರೇ ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ಈ ಆಲಯದಲ್ಲಿ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ನಿನಗೆ ನೀವು ಈ ಆಲಯದಲ್ಲಿ ದೇವರ ವಾಸಿಸುವನಾಗಿ ನನಗೆ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ದೃಷ್ಟಿಯು ನನ್ನ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಈ ಆಲಯದಲ್ಲಿ ನೀ ನನಗೆ ದರ್ಶನ ಕೊಡುವುದಕ್ಕಾಗಿ ಸ್ತೋತ್ರ. ಈ ಆಲಯದಲ್ಲಿ ದೇವರ ನೀ ವಾಗ್ದಾನ ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಈ ಆಲಯದಲ್ಲಿ ಘೋರ ವ್ಯಾಧಿಗಳನ್ನು ನೀಗಿಸುವುದಕ್ಕಾಗಿ ಸ್ತೋತ್ರ. ಈ ಆಲಯದಲ್ಲಿ ದೇವರೇ ನೀ ವಾಗ್ದಾನಗಳು ಪೂರೈಸುವುದಕ್ಕಾಗಿ ಸ್ತೋತ್ರ. ಈ ಆಲಯದಲ್ಲಿ ಕರ್ತನೇ ನನಗೆ ವಿಜ್ಞಾಪನೆ ಮಾಡುವಾಗ ಮಳೆಗೆಸಬೇಕಾದ ಮಳೆಯು, ಬೆಳೆಬೇಕಾದ ಕಾಲಗಳಲ್ಲಿ ಬೆಳೆಯನ್ನು ನೀ ಕೊಡುವುದಕ್ಕಾಗಿ ಸ್ತೋತ್ರ. ದೇವರೇ, ಈ ಸ್ಥಳದಲ್ಲಿ ಮಿಡಿತಗಳು ತಿಂದು ಬಿಡದ ಹಾಗೆ ನನ್ನ ದುಡಿಮೆಗಳು, ನನಗೆ ಬಂದಿರುವ ಆಸ್ತಿ ಪಾಸ್ತಿಗಳು ಅದು ಶತ್ರು ನುಂಗದ ಹಾಗೆ ನಿಬೇಲಿ ಕಟ್ಟಿ ಕಾಪಾಡುವುದಕ್ಕಾಗಿ ಸ್ತೋತ್ರಪ್ಪ. ಓ ದೇವರೇ, ನಿಮಗೆ ಸ್ತೋತ್ರ. ರಾಜಾದಿ ರಾಜಾವೇ ಸ್ತೋತ್ರ. ಕರ್ತಾದಿ ಕರ್ತನೇ ಸ್ತೋತ್ರ. ಪರಿಶುದ್ಧ ದೇವರೇ ಸ್ತೋತ್ರ. ಪರಲೋಕ ತಂದೆಯೇ ಸ್ತೋತ್ರ. ಅತ್ಯುನ್ನತನೇ ಸ್ತೋತ್ರ. ಎಲ್ಲರೂ ನಾನು ಮಾತ್ರ ಅಲ್ಲ, ನಿಮ್ಮೆಲ್ಲರ ಆಸಕ್ತಿಯ ಪ್ರಾರ್ಥನೆ, ಓ ಆಳವಾದ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆ ಅದ್ಭುತಗಳು ಮಾಡುತ್ತದೆ. ಜೀವನದಲ್ಲಿ ಅದ್ಭುತಗಳು ಕಾಣುತ್ತದೆ. ದೇವರು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾರೆ. ಮಕ್ಕಳೇ, ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿಮ್ಮನ್ನು ಬಿಟ್ಟು ತೊಲಗುವುದಿಲ್ಲ. ಓ ಬನ್ನಿರಿ, ಕಟ್ಟೋಣ, ಕೈ ಜೋಡಿಸೋಣ ಅಂತ ಹೇಳಿದ ಹಾಗೆ ಇವರ ಕೈ ಜೋಡಿಸುವರಾಗಿರಲಿ. ಕರ್ತನೇ, ನಿನ್ನ ಮಕ್ಕಳೆಲ್ಲರ ಪಾಪಗಳಿಗೆ ಕ್ಷಮಾಪಣೆಯಾಗಲಿ. ನಡೆಯಲ್ಲಾಗಲಿ, ನುಡಿಯಲ್ಲಾಗಲಿ, ಕ್ರಿಯೆಗಳಿಂದಾಗಲಿ, ನಿನ್ನ ಮಕ್ಕಳ ಚಿಂತಗಳಲ್ಲಾಗಲಿ ಬಂದಿರುವಂಥ ಪಾಪಗಳು ಯೇಸುವಿನ ರಕ್ತದ ಮಹಿಮೆಯಿಂದ ತೊಳೆಯಲ್ಪಡಲಿ. ಈ ಹೊಸ ವರ್ಷದಲ್ಲಿ ಹೊಸ ಪ್ರಾರಂಭವಾಗಲಿ. ದೇವರೇ ನಿತ್ಯ ಕೂಡಾರದಲ್ಲಿ ಸೇರಬೇಕಪ್ಪ. ಈ ಕೈಯಿಂದ ಕಟ್ಟಿದ ಕೂಡಾರ ಶಾಶ್ವತವಲ್ಲದಿರುವಾಗ, ಇದು ನಿತ್ಯವಾಗಿ ಇಲ್ಲದಿರುವಾಗ, ದೇವರೇ ಕೈಯಿಂದ ಕಟ್ಟಲ್ಪಡದ ಆ ನಿತ್ಯ ಕೂಡಾರದಲ್ಲಿ ನಾವು ಸೇರುವರಾಗಿರಲಿ. ಒಬ್ಬರು ಕೂಡ ಅದು ಮಿಸ್ ಆಗದಿರಲಿ. ದೇವಾ, ನಿನ್ನ ಪಾದ ಸನ್ನಿಧಿಯಲ್ಲಿ ಸಮರ್ಪಿಸುತ್ತೇನೆ. ನೀ ಬರುವ ತನಕ್ಕೆ, ನೀ ಆಯುಸ್ಸು ಕೊಡೋ ದಿನ ತನಕ್ಕೆ ನಿಮ್ಮನ್ನು ಆರಾಧನೆ ಮಾಡಿ, ನಿಮ್ಮನ್ನು ಮಹಿಮೆಪಡಿಸಿ, ನಿಮ್ಮ ಆ ಮಹತ್ವವನ್ನು ನಾವು ಅನುಭವಿಸಿ, ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಿ,
ದೇವರೇ, ನೀ ಕೈ ಬಿಡದದನ್ನು, ಆ ದೃಷ್ಟಿಯು ನಿಮ್ಮ ಮನಸ್ಸು ನಮ್ಮ ಮೇಲೆ ಇರುವುದನ್ನು ಅನುಭವಿಸಿ ದೇವರೇ, ನಿಮ್ಮ ಬರೋಣತನಕ್ಕೆ ನಿಮಗಾಗಿ ದೇವರೇ ಸಾಕ್ಷಿಯಾಗಿ ಜೀವಿಸುವಂತೆಯೂ, ನಿಮ್ಮ ಬರೋಣದಲ್ಲಿ ನಿಮ್ಮೊಂದಿಗೆ ಒಯ್ಯಲ್ಪಡುವಂತೆಯೂ ದೇವರೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೀಗೆ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.